ನಮಸ್ಕಾರ ಸ್ನೇಹಿತರೆ ಲ್ಯಾಂಡ್ ಸರ್ವೇಗೆ ಸಂಬಂಧಪಟ್ಟಂತೆ ನಾವೇನು ಫಿಸಿಕ್ಸ್ ಜಿಯೋಗ್ರಫಿ ಸೀರೀಸ್ ಮಾಡ್ತಾ ಇದೀವಿ ಪೇಪರ್ 2 ಇವತ್ತು 7ನೇ ವಿಡಿಯೋ ಫಿಸಿಕ್ಸ್ ಅಲ್ಲಿ ಹೀಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಲಾಸ್ ಆಫ್ ಥರ್ಮೋಡೈನಮಿಕ್ಸ್ ಕೂಡ ಬರುತ್ತೆ ಇದರಲ್ಲಿ. ನೋಡಿ, ಈ ಫಿಸಿಕ್ಸ್ ಚಾಪ್ಟರ್ ಅಲ್ಲಿ ನಾವು ಎಲೆಕ್ಟ್ರಾನಿಕ್ಸ್, ಮ್ಯಾಗ್ನೆಟಿಸಮ್, ಗ್ರಾವಿಟೇಷನ್, ಸೌಂಡು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ಎಲೆಕ್ಟ್ರಿಸಿಟಿ ಇದೆಲ್ಲ ಕಂಪ್ಲೀಟ್ ಮಾಡಿದೀವಿ. ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥದ್ದು ಹೀಟ್. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಇದು ಹೀಟು. ಹೀಟ್ ಅಂದ್ರೆ ಉಷ್ಣತೆ ಮತ್ತೆ ಟೆಂಪರೇಚರ್. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸಿಲೆಬಸ್ ಡೀಟೇಲ್ ಆಗಿದೆ, ನೋಡ್ಕೊಳ್ಳಿ. ಎಸ್ಪೆಷಲಿ ಇಲ್ಲಿ ಲಾಸ್ ಆಫ್ ಥರ್ಮೋಡೈನಮಿಕ್ಸ್ ಬಗ್ಗೆ ಕೇಳ್ತಾನೆ, ಸೊ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಮತ್ತೆ ಇಲ್ಲಿ ಹೀಟು, ಟೆಂಪರೇಚರ್ ಅಂದ್ರೇನು, ಮತ್ತೆ ಟೈಪ್ ಆಫ್ ಥರ್ಮೋಮೀಟರ್ ಟೆಂಪರೇಚರ್ಗಳೇನಿದೆ, ಥರ್ಮಲ್ ಎಕ್ಸ್ಪೆನ್ಷನ್ ಆಫ್ ದ ಬಾಡೀಸ್. ಓಕೆ, ಇಲ್ಲಿ ಥರ್ಮೋಡೈನಮಿಕ್ ಅಂತ ನಿಮಗೆ ಮೆನ್ಷನ್ ಇಲ್ಲ ಅಂದ್ರೂ ಕೂಡ ಥರ್ಮೋಡೈನಿಕ್ ರಿಲೇಟೆಡ್ ನಿಮಗೆ ಕ್ವಶನ್ಸ್ ಬರ್ತವೆ. ಹಾಗಾಗಿ ಥರ್ಮೋಡೈನಿಕ್ ಬಗ್ಗೆ ನೀವು ತಿಳ್ಕೋಬೇಕು. ಇದು ಹೀಟ್ ಅಡಿಯಲ್ಲಿ ಬರ್ತಕ್ಕಂಥದ್ದು. ಓಕೆ, ಬನ್ನಿ ಸ್ನೇಹಿತರೆ. ನಾವು ಮಾಡಿರ್ತಕ್ಕಂಥ ಪ್ರೀವಿಯಸ್ ಎಲ್ಲ ವಿಡಿಯೋಸ್ಗಳು ನಿಮಗೆ ಪೇಪರ್ 2 ಲ್ಯಾಂಡ್ ಸರ್ವೇರ್ ಅಂತ ಸಪ್ರೇಟ್ ಪ್ಲೇಸ್ ಅಲ್ಲಿ ಸಿಗುತ್ತೆ. ಓಕೆ, ಅಲ್ಲಿಂದ ಹೋಗಿ ನಾವು ಜಿಯೋಗ್ರಫಿ ಮತ್ತೆ ಫಿಸಿಕ್ಸ್ ಮಾಡಿರ್ತಕ್ಕಂಥ ಎಲ್ಲ ಸಿಗುತ್ತೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ಈ ವಿಡಿಯೋ ಮಾಡ್ತಾ ಇದೀವಿ, ಆಲ್ರೆಡಿ ಮಾಡಿರೋದಿದೆ, ಮುಂದೆ ಏನು ಮಾಡ್ತೀವಿ ಎಲ್ಲ ಕೂಡ ಕಂಪ್ಲೀಟ್ ಸಿಲೆಬಸ್ಸು ನಾವು PDF ಕೂಡ ಇದೆ, ಬೇಕಂದ್ರೆ ಪರ್ಚೇಸ್ ಮಾಡ್ಕೋಬಹುದು. ಚಾಪ್ಟರ್ ವೈಸ್ PDF ಮತ್ತೆ ಒಂದಷ್ಟು MCQs ನಿಮಗೆ ಪ್ರಾಕ್ಟೀಸ್ಗೆ ಅಂತ ಹೇಳಿ ಕ್ವಶನ್ ಆನ್ಸರ್ ಕೂಡ ಅದರಲ್ಲಿದೆ. ಲಿಂಕ್ ಕೊಟ್ಟಿರ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಬೈ ನೌ ಅಂತ ಹೋಗಿ ಅಲ್ಲಿ ನೀವು ಇಮೇಲ್ ID ಕರೆಕ್ಟಾಗಿ ಕೊಡಬೇಕಾಗತ್ತೆ, ಮತ್ತೆ ಮೊಬೈಲ್ ನಂಬರ್ ಕರೆಕ್ಟಾಗಿ ಕೊಡಬೇಕಾಗತ್ತೆ. ಪೇಮೆಂಟ್ ರಿವ್ಯೂ ಆನ್ ಪೇಮೆಂಟ್ ಮಾಡಿದ್ರೆ ನಿಮಗೆ ಇಮೇಲ್ IDಗೆ ಬರುತ್ತೆ. ಒಂದು ಪೇಮೆಂಟ್ ಸ್ಲಿಪ್ ಬರುತ್ತೆ, ಇನ್ನೊಂದು ಆರ್ಡರ್ ID ಅಂತ ಇನ್ನೊಂದು ಇಮೇಲ್ ಬರುತ್ತೆ. ಅಲ್ಲಿ ನಿಮಗೆ ಡೌನ್ಲೋಡ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡೋದು ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ. ಸೊ ಬನ್ನಿ, ಹಾಗಾದ್ರೆ ನಾನು ಲಿಂಕ್ಗಳನ್ನು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಪ್ಲೇ ಲಿಸ್ಟ್ ಆಗಿರ್ಬೋದು, ಹಾಗೆ PDF ಡೌನ್ಲೋಡ್ ಲಿಂಕ್ ಆಗಿರ್ಬೋದು. ಓಕೆ, ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಮಾಡ್ಕೊಳ್ಳಿ. ಸೊ ಅಲ್ಲೂ ಕೂಡ ನಿಮಗೆ ನಾವು ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇರ್ತೀವಿ. ಫೈನ್. ಸೊ ಹೀಟಲ್ಲಿ ಬಗ್ಗೆ ನೋಡೋದಾದ್ರೆ ಉಷ್ಣತೆ. ಸೊ ಇಲ್ಲಿ ಉಷ್ಣ ಅಂತಕ್ಕಂಥದ್ದು ಏನೋ ಒಂದು ಶಕ್ತಿ ಅಲ್ವಾ ಸರ್? ಉಷ್ಣ, ಹೀಟ್ ಪ್ರೊಡ್ಯೂಸ್ ಒಂದು ಶಕ್ತಿ, ಅದೊಂದು ಶಕ್ತಿಯ ಮೂಲ ಅಂತ ಕರಿತೀವಿ. ಇಟ್ ಇಸ್ ಅ ಫಾರ್ಮ್ ಆಫ್ ಎನರ್ಜಿ ಅಂತ. ಹಲವಾರು ವಿಧಗಳಲ್ಲಿ ನಾವು ಈ ಎನರ್ಜಿ ಹೀಟ್ನ ಉತ್ಪತ್ತಿ ಮಾಡ್ತೀವಿ. ಸೂರ್ಯನಿಂದ ಶಾಖ ಬರ್ತಕ್ಕಂಥದ್ದು, ಕಲ್ಲಿದ್ದಲಿಂದ ನಾವು ಹೀಟ್ನ ಉತ್ಪತ್ತಿ ಮಾಡ್ತೀವಿ ಅಲ್ವಾ, ಬೇರೆ ಬೇರೆ ಪರಮಾಣು ವಿದ್ಯುತ್ ಬೇರೆ ಬೇರೆ ಕಡೆಯಿಂದ. ಓಕೆ, ಹೀಟ್ ಅಂದ್ರೆ ಇಸ್ ಅ ಫಾರ್ಮ್ ಆಫ್ ಎನರ್ಜಿ. ಓಕೆ, ನೀವು ಅದು ಮುಟ್ಟಿದಾಗ ನಿಮಗೆ ವಾರ್ಮ್ತ್, ಅದರ ಒಂದು ವಾರ್ಮ್ನೆಸ್ ಅಂತ ಕರಿತೀವಿ, ಅಥವಾ ಆ ಒಂದು ಟೆಂಪರೇಚರ್ ನಿಮಗೆ ಫೀಲ್ ಆಗುತ್ತೆ. ಸೊ SI ಯೂನಿಟ್ ಏನು, ಜೌಲ್ಸ್ ಅಥವಾ ಕ್ಯಾಲೋರಿ ಅಂತ ಕೂಡ ಕರಿತೀವಿ. ಓಕೆ, ಕ್ಯಾಲೋರಿ ಅಥವಾ 1 ಕ್ಯಾಲೋರಿ ಇಸ್ ಈಕ್ವಲ್ ಟು 4 ಅಥವಾ 4.18 ಜೌಲ್ಸ್ ಅಂತ ಕರಿತೀವಿ. ಇದನ್ನ ರೌಂಡ್ ಮಾರ್ಕ್ ಮಾಡಿ 4.2 ಅಂತ ಕೂಡ ಕರಿತೀವಿ. ಇನ್ನು ಟೆಂಪರೇಚರ್ಗೂ ಹೀಟ್ಗೂ ಡಿಫ್ರೆನ್ಸ್ ನಿಮ್ಗೆ ಗೊತ್ತಿರಬೇಕು. ಟೆಂಪರೇಚರ್ ನಾನು ಇದನ್ನ ಇಲ್ಲಿ ಮುಂದೆನೂ ಕೂಡ ತಗೊಂಡಿದ್ದೀನಿ, ನಾನು ಹೇಳ್ತೀನಿ. ಟೆಂಪರೇಚರ್ ಅಂದ್ರೆ ಇದು ಜಸ್ಟ್ ನಿಮ್ಗೆ ಹಾಟ್ ಇದೆಯಾ ಕೋಲ್ಡ್ ಇದೆಯಾ ಅಂತ. ಟೆಂಪರೇಚರ್ ಇಸ್ ನಥಿಂಗ್ ಬಟ್ ಇದು ಹೈ ಟೆಂಪರೇಚರ್ ಅಂತಾನೆ ಅಲ್ಲ, ಹೈ ಅಂಡ್ ಲೋ ಟೆಂಪರೇಚರ್ ಎರಡೂ ಬರುತ್ತೆ ಇದರಲ್ಲಿ. ಹಾಟ್ನೆಸ್, ಕೋಲ್ಡ್ನೆಸ್ ಆಫ್ ದ ಬಾಡಿನ ನೀವು ನೋಡ್ತಕ್ಕಂಥದ್ದು ನಾವು ಟೆಂಪರೇಚರ್ ಅಂತ ಕರಿತೀವಿ. ಇನ್ನು ಉಷ್ಣವನ್ನ ನಾನು ಜೌಲ್ ಅಂತ ಹೇಳಿದೆ ಆಲ್ರೆಡಿ. ಇದನ್ನ ಉಷ್ಣತಾ ಮಾಪ ಥರ್ಮೋಮೀಟರ್ ಅಂತ ಕರಿತೀವಿ. 1593 ಗೆಲಿಲಿಯೋ ಉಷ್ಣತಾ ಮಾಪವನ್ನು ಕಂಡುಹಿಡಿದ. ಇವೆಲ್ಲ ಪಾಯಿಂಟ್ಸ್ಗಳು ನಿಮಗೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಈ ಜೋಲ್ ಅಂತಕ್ಕಂಥ ಏಕಮಾನವನ್ನ ಕಂಡುಹಿಡಿದಿದ್ಯಾರು? ಆ ಪ್ರೆಸ್ಕಾಟ್ ಜೋಲ್ ಅಂತಕ್ಕಂಥ ವಿಜ್ಞಾನಿ. ಓಕೆ, ಇನ್ನು 1714 ಗೇಬ್ರಿಯಲ್ ಫ್ಯಾರನೀಟ್ ಅವರು ಮೊದಲ ಪಾದರಸ ಉಷ್ಣತಾ ಮಾಪವನ್ನು ಕಂಡುಹಿಡಿತಾರೆ. ಸೊ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನಾವು ಉಷ್ಣ ನೋಡಿ, ಟೆಂಪರೇಚರ್ ನಾವು ಈಗ ಉಷ್ಣತೆ, ಟೆಂಪರೇಚರ್ ಅಂತ ಏನು ಕರಿತೀವಿ, ನಾವು ಬೇರೆ ಬೇರೆ ಕಡೆ ಬೇರೆ, ಈಗ ನಮ್ಮ ಇಂಡಿಯಾದಲ್ಲಿ ಡಿಗ್ರಿ ಸೆಲ್ಸಿಯಸ್ ಅಂತ ಕರಿತೀವಿ, ಬೇರೆ ಬೇರೆ ಫ್ಯಾರನೀಟ್, ಕೆಲ್ವಿನ್ ಅಲ್ಲೆಲ್ಲ ಕರೀತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಕ್ಕಂತ ಕೂಡ ಎಕ್ಸಾಮ್ ಅಲ್ಲಿ ಬರ್ತವೆ. ಸೊ ಇಲ್ಲಿ ನಾವು ಒಂದಷ್ಟು ಲಿಸ್ಟ್ ಕೊಟ್ಟಿದ್ದೀವಿ ನೋಡಿ. ಈಗ ಸೆಲ್ಸಿಯಸ್ ಅಂತಕ್ಕಂಥದ್ದೇನಿದೆ 0, ಅದು ಫ್ರೀಸಿಂಗ್ ಪಾಯಿಂಟ್, ಕುದಿಯ ಬಿಂದು ಘನೀಭವಿಸುವ ಬಿಂದು ಅಂತ ಕರಿತೀವಿ. ಫ್ರೀಸಿಂಗ್ ಪಾಯಿಂಟ್ 0 ಡಿಗ್ರಿ, ಬಾಯ್ಲಿಂಗ್ ಪಾಯಿಂಟ್ 100 ಡಿಗ್ರಿ ಇರುತ್ತೆ. ಅದೇ ರೀತಿ ಫ್ಯಾರನ್ ಹೀಟ್ ನ ನೀವು ನೋಡೋದಾದ್ರೆ ಫ್ರೀಸಿಂಗ್ ಪಾಯಿಂಟ್ 32 ಡಿಗ್ರಿ ಫ್ಯಾರನ್ ಹೀಟ್ ಇರುತ್ತೆ, ಬಾಯ್ಲಿಂಗ್ ಪಾಯಿಂಟ್ 12 ಡಿಗ್ರಿ ಫ್ಯಾರನ್ ಹೀಟ್ ಇರುತ್ತೆ. ಅದೇ ತರ ಕೆಲ್ವಿನ್ ನೋಡಿದ್ರೆ 273 ಡಿಗ್ರಿ ಐಸ್ ಪಾಯಿಂಟ್ ಅಥವಾ ಫ್ರೀಸಿಂಗ್ ಪಾಯಿಂಟ್ ಇರುತ್ತೆ, ಬಾಯ್ಲಿಂಗ್ ಪಾಯಿಂಟ್ 373 ಡಿಗ್ರಿ ಕೆಲ್ವಿನ್. ಇವೆಲ್ಲ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಸ್ನೇಹಿತರೆ. ಒಂದು ಸೆಲ್ಸಿಯಸ್, ಫ್ಯಾರನೈಟ್, ಕೆಲ್ವಿನ್. ಇನ್ನೊಂದು ರಿಯಾಮೋಟ್ ಸ್ಕೇಲ್ ಅಂತ ಇನ್ನೊಂದು ಬರುತ್ತೆ. ಇದು ಹಳೆಯದು, ನಮ್ಮ ಇತಿಹಾಸದಲ್ಲಿ ನಾವು ತುಂಬಾ ಹಳೆಯದಲ್ಲಿ ಯೂಸ್ ಮಾಡ್ತೀವಿ, ಇವಾಗ ಯೂಸ್ ಮಾಡ್ತಿಲ್ಲ. ಅದರ ಒಂದು ಐಸ್ ಪಾಯಿಂಟ್ ಅಥವಾ ಫ್ರೀಸಿಂಗ್ ಪಾಯಿಂಟ್ 0 ಡಿಗ್ರಿ ಆಗಿತ್ತು, ಬಾಯ್ಲಿಂಗ್ ಪಾಯಿಂಟ್ 80 ಡಿಗ್ರಿ ಆಗಿತ್ತು. ಸೊ ಇದನ್ನ ನೋಡಿ, ಒಂದೊಂದ್ಸಲ ನಿಮಗೆ ಕ್ಯಾಲ್ಕುಲೇಷನ್ ಅಲ್ಲೂ ಕೂಡ ಕೇಳಬಹುದು, ಕನ್ವರ್ಷನ್ ಅಲ್ಲಿ. ಓಕೆ, ಈಗ ಸೆಲ್ಸಿಯಸ್ ಕೊಟ್ಟು ಫ್ಯಾರನೈಟ್ ಕಂಡುಹಿಡಿಯಿರಿ, ಫ್ಯಾರನೈಟ್ ಕೊಟ್ಟು ಸೆಲ್ಸಿಯಸ್ ಕಂಡುಹಿಡಿಯಿರಿ, ಅದು ಒಂದು ಸಪರೇಟ್ ಒಂದು ಇದೇ ಇದೆ, ಒಂದು ಫಾರ್ಮುಲಾ. ಈ ರಿಲೇಶನ್ಶಿಪ್ ಇಟ್ಕೊಂಡು ನೀವು ಕಂಡುಹಿಡಿಯಬಹುದು. ಓಕೆ, ಈ ಒಂದು ಫಾರ್ಮುಲಾ ಇಸ್ ವೆರಿ ಇಂಪಾರ್ಟೆಂಟ್. ಅಥವಾ ಈಗ ಫಾರ್ ಎಕ್ಸಾಂಪಲ್ ಫ್ಯಾರನೈಟ್ ಕೊಟ್ಟ, ಓಕೆ, ಬೇರೆ ಇನ್ನೊಂದು ಈ ಎರಡು ಇಟ್ಕೊಂಡು ನೀವು ಕಂಡುಹಿಡಿಯಬಹುದು. ಅಕಸ್ಮಾತ್ ಕೆಲ್ವಿನ್ ಕೊಟ್ಟ, ಓಕೆ, ಫ್ಯಾರನೈಟ್ ಕಂಡುಹಿಡಬೇಕು, ಆಗ
ಇದು ಮತ್ತೆ ಈ ರಿಲೇಷನ್ ಇಟ್ಕೊಂಡು ಕಂಡುಹಿಡಿಬಹುದು. ಸೊ ಇದನ್ನು ಒಂದನ್ನು ತಿಳ್ಕೊಂಡು ಸಾಕು. ಅಥವಾ ನಿಮ್ಗೆ ಕನ್ಫ್ಯೂಸ್ ಆಗ್ತಿದೆ ಅಂದ್ರೆ ಇನ್ನೊಂದು ಕೊಡ್ತೀನಿ ನಾನು ನಿಮಗೆ. ಸೆಲ್ಸಿಯಸ್ ನಿಂದ ಫ್ಯಾರನೀಟ್ಗೆ ಕಂಡಿಡ್ತಕ್ಕಂಥ ಪರಿವರ್ತನೆ ಮಾಡ್ತಕ್ಕಂಥ ಫಾರ್ಮುಲಾ ಇದು. ಅಟ್ಲೀಸ್ಟ್ ಇದನ್ನಾರು ಯೂಸ್ ಮಾಡ್ಕೊಳ್ಳಿ ಅಥವಾ ಇದನ್ನಾರು ಯೂಸ್ ಮಾಡ್ಕೊಳ್ಳಿ. ಫ್ಯಾರನೀಟ್ ಇಂದ ಸೆಲ್ಸಿಯಸ್ಗೆ ಮಾಡ್ತಕ್ಕಂಥ ಫಾರ್ಮುಲಾ ಇದು. ಇದು ಹೆಂಗ್ ಬಂತು ಅಂತ ಕೂಡ ಹೇಳ್ಬೋದು, ಬಟ್ ನಾಟ್ ನೆಸೆಸರಿ. ನಮ್ಗೆ ಅಷ್ಟ ಈಕ್ವೇಶನ್ಸ್ ನ ಡಿರೈವೇಶನ್ ಮಾಡಕ್ಕಿಲ್ಲ, ನೀವು ಫಿಸಿಕ್ಸ್ ಓದ್ತಾ ಇಲ್ಲ. ಓಕೆ, ನಿಮಗೆ ಒಂದು ಡೇಟಾ ಕೊಟ್ಬಿಟ್ಟು ಕನ್ವರ್ಟ್ ಮಾಡಿ ಅಂತ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಒಂದು ಪ್ರಾಬ್ಲಮ್ ರೀತಿ ಕೊಡ್ತಾನೆ. ಸೆಲ್ಸಿಯಸ್ ನಿಂದ ಕೆಲ್ವಿನ್ಗೆ, ಓಕೆ, ಒಂದು ಸೆಲ್ಸಿಯಸ್ ನಿಂದ ಕೆಲ್ವಿನ್ ಕಂಡುಹಿಡಿಯೋದು ಹೆಂಗೆ, ಪರಿವರ್ತಿಸುವಾಗ ಸೂತ್ರ, ಈ ಒಂದು 4 ಸೂತ್ರ ಇಟ್ಕೋಬಹುದು. ಅಥವಾ ಈ ರಿಲೇಶನ್ಶಿಪ್ ಇಟ್ಕೊಂಡು ಯಾವ್ದು ಕೊಡ್ತಾನೆ ಅದ್ರ ಜೊತೆ, ಈಗ ಫಾರ್ ಎಕ್ಸಾಂಪಲ್ ಸಿ ಕೊಟ್ಟು ಎಫ್ ಕಂಡುಹಿಡಿಯೋದ್ರೆ ಇದೆರಡು ಯೂಸ್ ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಲ್ಲ? ಎಫ್ ಕೊಟ್ಟು ಕೆ ಕಂಡುಹಿಡಿಯೋದ್ರೆ ಇದೆರಡು ಯೂಸ್ ಮಾಡ್ಕೋಬೇಕು. ಸಿ ಕೊಟ್ಟು ಕೆ ಕಂಡುಹಿಡಿಯೋದ್ರೆ ಇದೆರಡು ಯೂಸ್ ಮಾಡ್ಕೋಬೇಕು. ಹಂಗೆ, ಅಥವಾ ಈ ಫಾರ್ಮುಲಾ ಯಾವ್ದಾರು ಇಟ್ಕೊಂಡು ನೀವು ಕಂಡುಹಿಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಇದು, ನೋಡ್ಕೊಳ್ಳಿ. ಇನ್ನು ಏನ್ ಇವಾಗ ನಾನು ತೋರಿಸ್ತೆ ಅದನ್ನು ಇಲ್ಲೂ ಕೊಟ್ಟಿದ್ದೀನಿ. ಕನಿಷ್ಠ ಗರಿಷ್ಠ ಎಷ್ಟು, ಫ್ಯಾರನೈಟ್ ಎಷ್ಟು, ಕೆಲ್ವಿನ್ ಎಷ್ಟು ಅಂತಕ್ಕಂಥದ್ದು ನೋಡ್ಕೊಳ್ಳಿ ಒಂದ್ಸಲ. ಓಕೆ, ಹಾಗೆ ಸೆಲ್ಸಿಯಸ್ ನಲ್ಲಿ ಮಾನವನ ಒಂದು ದೇಹದ ತಾಪಮಾನ ಎಷ್ಟಿದೆ ಅಂತ ಕೇಳ್ತಾನೆ. 737 ಡಿಗ್ರಿ ಸೆಲ್ಸಿಯಸ್. ಫ್ಯಾರನೈಟ್ ಎಷ್ಟಿದೆ ಅಂದ್ರೆ 98 ಪಾಯಿಂಟ್. ಮಾನವನ ದೇಹದ ತಾಪಮಾನ, ಹ್ಯೂಮನ್ ಬಾಡಿ ಟೆಂಪರೇಚರ್ ಎಷ್ಟಿರುತ್ತೆ, ಇದು ಕೆಲ್ವಿನಲ್ಲಿ ಎಷ್ಟಿರುತ್ತೆ, ಇದರಲ್ಲಿ ಎಷ್ಟಿರುತ್ತೆ ಅಂತ ಕೂಡ ಅದು ಪಾದ ಕೊಟ್ಟಿದ್ದೀನಿ. ಇನ್ನು ಈ ಉಷ್ಣತಾ ಮಾಪಕ ಅಂದ್ರೆ ನಾವು ಈ ಟೆಂಪರೇಚರ್ ಅಳಿಯೋಕೆ ಪಾದರಸ ಅಂದ್ರೆ ಮರ್ಕ್ಯುರಿ ಇರುತ್ತೆ, ವೈದ್ಯಕೀಯ ತಾಪಮಾನ ಅಂತ ಕರಿತೀವಿ, ಗರಿಷ್ಠ ಕನಿಷ್ಠ ತಾಪಮಾನ ಅಂತೆಲ್ಲ ನಾವು ಯೂಸ್ ಮಾಡ್ತೀವಿ. ಇನ್ನು ಹೀಟ್ಗೂ ಟೆಂಪರೇಚರ್ಗೆ ಏನು ನಾನು ಇಲ್ಲಿ ಆಲ್ರೆಡಿ ಹೇಳಿದ್ದೀನಿ, ಇದ್ರ ಬಗ್ಗೆ ಇಲ್ಲಿ ನಾನು ಅದನ್ನು ಕೂಡ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಡಿಫ್ರೆನ್ಸ್ ಏನಂತಂದ್ರೆ ಇಟ್ ಇಸ್ ಎ ಬಿಸಿ ಮಟ್ಟದ ಅಳತೆ. ಇದು ಉಷ್ಣವು ಶಕ್ತಿಯ ಒಂದು ರೂಪ. ಓಕೆ, ಉಷ್ಣ ತಾಪಕ್ಕೆ ಕಾರಣ ಆಗಿರುತ್ತೆ. ತಾಪ ಅಂತಕ್ಕಂಥ ಟೆಂಪರೇಚರ್, ತಾಪ ಅಂದ್ರೆ ಟೆಂಪರೇಚರ್, ಉಷ್ಣದ ಪರಿಣಾಮದಿಂದ ಅಲ್ವಾ, ಹೀಟ್ ಇಂದ ನಮಗೆ ಟೆಂಪರೇಚರ್ ಬರುತ್ತೆ ಬೇರೆ ಬೇರೆ ರೀತಿ. ಆದ್ರೆ ಇಲ್ಲಿ ಹೀಟ್ ಇಂದ ತಾಪ ಬರ್ತಕ್ಕಂಥದ್ದು, ಟೆಂಪರೇಚರ್ ಇಂದ ಹೀಟ್ ಬರಲ್ಲ. ಸೊ ಅದು ನಿಮ್ಗೆ ಗೊತ್ತಿರಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಒಂದು. ಓಕೆ, ಇನ್ನು ಥರ್ಮೋಮೀಟರ್ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಕ್ಲಿನಿಕಲ್ ಥರ್ಮೋಮೀಟರ್, ಅದೇ ವೈದ್ಯಕೀಯ ಅಂದ್ರೆ ಎಲೆಕ್ಟ್ರಾನಿಕ್ ಥರ್ಮೋಮೀಟರ್. ಅಂದ್ರೆ ಎಲೆಕ್ಟ್ರಾನಿಕ್ ಥರ್ಮೋಮೀಟರ್ ನಿಮಗೆ ಫುಡ್ ಇಂಡಸ್ಟ್ರಿಗಳಲ್ಲಿ ಮತ್ತೆ ಹೆಲ್ತ್ ಇಂಡಸ್ಟ್ರಿಗಳಲ್ಲಿ ಕೂಡ ಬಳಸ್ತೀವಿ. ಕ್ಲಿನಿಕಲ್ ಥರ್ಮೋಮೀಟರ್ ಅಂದ್ರೆ ಹ್ಯೂಮನ್ ಬಾಡಿ ಟೆಂಪರೇಚರ್ ಅಳಿಯಕ್ಕೆ ಯೂಸ್ ಮಾಡ್ತೀವಿ. 90 ಡಿಗ್ರಿ ಫ್ಯಾರನೈಟ್ ಇಂದ 110 ಡಿಗ್ರಿ ಫ್ಯಾರನೈಟ್ ಅಥವಾ 35 ಡಿಗ್ರಿ ಸೆಂಟಿಗ್ರೇಡ್ ಇಂದ 43 ಡಿಗ್ರಿ ಸೆಂಟಿಗ್ರೇಡ್ ತನಕ ಇರುತ್ತೆ. ಓಕೆ, ಸೊ ಈ ತರ ಬೇರೆ ಬೇರೆ ರೀತಿ ಥರ್ಮೋಮೀಟರ್ಗಳಿದೆ. ನಮಗೆ ದಟ್ ಇಸ್ ನಾಟ್ ನೆಸೆಸರಿ. ಓಕೆ, ಅದರ್ ಥರ್ಮೋಮೀಟರ್ ಅಲ್ಲಿ ನಾವು ನೋಡೋದ್ರೆ ವಾಲ್ಯೂಮ್ ಗ್ಯಾಸ್ ಥರ್ಮೋಮೀಟರ್ ಅಂತ, ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲಿ ಪ್ಲಾಟಿನಮ್ ರೆಸಿಸ್ಟೆಂಟ್ ಥರ್ಮೋಮೀಟರ್ ಅಂತ ಕೂಡ ಕರಿತೀವಿ. ಸೊ ಬೇರೆ ಬೇರೆ ರೀತಿ ನಾವು ನೋಡಬಹುದು. ಇನ್ನು ಮರ್ಕ್ಯೂರಿ ಇಸ್ ಕಾಮನ್ಲಿ ಯೂಸ್ಡ್ ವೈಡ್ ರೇಂಜ್ ಆಫ್ ಥರ್ಮೋ -30 ಡಿಗ್ರಿ ಇಂದ 300 ಡಿಗ್ರಿ ಸೆಂಟಿಗ್ರೇಡ್. ಮರ್ಕ್ಯೂರಿ ಥರ್ಮೋಮೀಟರ್ ಅಂತ ಪಾದರಸ ಥರ್ಮೋಮೀಟರ್ ರೇಂಜ್ ಎಷ್ಟಿರುತ್ತೆ ಅಂತ ಕೇಳ್ತಾನೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಥರ್ಮೋಮೀಟರ್ ನ ಗೆಲಿಲಿಯೋ ಹೂ ಫೌಂಡ್ ದ ಗ್ಯಾಸಸ್ ಎಕ್ಸ್ಪ್ಯಾಂಡ್ ಇನ್ ದ ಹೀಟ್. ಅಂಡ್ ವೆರಿ ಇಂಪಾರ್ಟೆಂಟ್ ಏನಂದ್ರೆ ನಮ್ಮ ಮರ್ಕ್ಯೂರಿ ಥರ್ಮೋಮೀಟರ್ ಪಾದರಸದ್ದು ಏನ್ ರೇಂಜ್ ಇರುತ್ತೆ ಅಂತ ತಿಳ್ಕೊಳ್ಳಿ, ಅದು ವೆರಿ ಇಂಪಾರ್ಟೆಂಟ್. ಇನ್ನು ಉಷ್ಣತೆದ ಬಗ್ಗೆ ಮಾತಾಡಿದ್ರೆ ಅದು ಪ್ರಸಾರ ಹೆಂಗಾಗತ್ತೆ ಅಂತ, ಉಷ್ಣ ಹೆಂಗೆ ಅದು ಟ್ರಾನ್ಸ್ಫಾರ್ಮ್ ಆಗುತ್ತೆ ಅಂತ, ಕಂಡಕ್ಷನ್, ಕನ್ವೆಕ್ಷನ್, ರೇಡಿಯೇಷನ್ ಅಂತ ನಾವು ಇದನ್ನ ಜಿಯೋಗ್ರಫಿಲಿ ಕೂಡ ಓದ್ತೀವಿ ಸ್ನೇಹಿತರೆ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆ, ದಿಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಜಿಯೋಗ್ರಫಿಲಿ ಕೂಡ ನಾವು ನೋಡ್ತೀವಿ. ಇನ್ನು ಕಂಡಕ್ಷನ್ ಅಂದ್ರೆ, ಕಂಡಕ್ಷನ್ ಅಂತಕ್ಕಂಥದ್ದು ಏನಿದೆಯಲ್ಲ, ಅದು ನಿಮಗೆ ಟ್ರಾನ್ಸ್ಫರ್, ಕಣದಿಂದ ಟ್ರಾನ್ಸ್ಫರ್ ಆಗಲ್ಲ. ಒಂದು ಸಾಲಿಡ್ ಅದು ಮುಟ್ಟಿದ್ರೆ ಇಲ್ಲಿಂದ ನಿಮ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಎನರ್ಜಿ ಟ್ರಾನ್ಸ್ಫರ್ ಬಟ್ ಡೈರೆಕ್ಟ್ ಕಾಂಟ್ಯಾಕ್ಟ್ ಇಂದ ಆಗ್ತಕ್ಕಂಥದ್ದು ನಾವು ಕಂಡಕ್ಷನ್ ಅಂತ ಕರಿತೀವಿ. ಕನ್ವೆಕ್ಷನ್ ಅಂತಕ್ಕಂಥದ್ದೇನು, ಒಂದು ಕಣದಿಂದ ಕಣ, ಓಕೆ, ಕಣದಿಂದ ಕಣಕ್ಕೆ ಹೋಗ್ತಕ್ಕಂಥದ್ದು. ಈಗ ನೀರು ಕುದಿತಾ ಇದೆ, ಇಲ್ಲಿ ಕೆಳಗಡೆ ಇರ್ತಕ್ಕಂಥ ಮಾಲಿಕ್ಯೂಲ್ ಬಿಸಿ ಆಗುತ್ತೆ, ಆಮೇಲೆ ಬಿಸಿ ಆಗದ ಮೇಲೆ ಹೋಗುತ್ತೆ, ಮೇಲೆ ತಣ್ಣಗಿರೋದು ಕೆಳಗೆ ಬರುತ್ತೆ, ಇದರಿಂದ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಕನ್ವೆಕ್ಷನ್. ಅಂದ್ರೆ ಎನರ್ಜಿ ಇಸ್ ಟ್ರಾನ್ಸ್ಫರ್ಡ್ ಬೈ ದ ಮಾಸ್ ಆಫ್ ಮೋಷನ್ ಆಫ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ರೇಡಿಯೇಷನ್ ಅಂತಕ್ಕಂಥದ್ದು ಬಗ್ಗೆ ನೀವು ಜಾಸ್ತಿ ಇದೇ ಬೇಕಾಗಿಲ್ಲ, ಯಾವುದೇ ಮಾಧ್ಯಮಗಳ ಸಹ ಬೇಕಾಗಿಲ್ಲ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಲಾಸ್ಟ್ ಚಾಪ್ಟರ್ ನಾವು ಮಾಡಿದೀವಿ ನೋಡಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಲ್ಲಿ ಏನಾಗುತ್ತೆ, ಈಗ ಸೂರ್ಯನಿಂದ ಬರ್ತಕ್ಕಂಥ ರೇಡಿಯೇಷನ್, ಅದಕ್ಕೆ ಯಾವ್ದಾದ್ರು ಮಾಧ್ಯಮ ಬೇಕಾಗಿಲ್ಲ. ಸೊ ದಟ್ ಈಸ್ ಕಾಲ್ಡ್ ರೇಡಿಯೇಷನ್ಸ್ ಅಂತ ಕರಿತೀವಿ. ನೋಡಿ, ದೂರದಲ್ಲಿ ಇದ್ರೂ ಕೂಡ ನೀವು ಬೆಂಕಿ ಹಾಕೊಂಡು ದೂರದಲ್ಲಿ ಕೂತ್ಕೊಂಡು ಅದು ಕಾವು ನಿಮಗೆ ಬಡಿತಾ ಇರುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಇದನ್ನ ನಾವು ಪ್ರಸಾರ ಹೆಂಗಾಗುತ್ತೆ ಅಂತಕ್ಕಂಥದ್ದು ಇಲ್ಲಿ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದೀನಿ, ಡೀಟೇಲ್ ಆಗಿ ಕೊಟ್ಟಿದ್ದೀನಿ. ನಿಮ್ ಇಂಗ್ಲಿಷ್ ಮೀಡಿಯಂ ಅವ್ರಿಗೆ ನೋಡ್ಕೋಬಹುದು. ಇನ್ನು ಇಲ್ಲಿ ಬೇರೆ ಬೇರೆ ನಿಮಗೆ ಎಕ್ಸಾಮ್ ಏನ್ ಕೇಳ್ತಾನೆ, ಅದ್ರ ಅಪ್ಲಿಕೇಶನ್ ಅಥವಾ ಉದಾಹರಣೆ ಕೇಳ್ತಾನೆ. ಈಗ ಫಾರ್ ಎಕ್ಸಾಂಪಲ್ ಕಂಡಕ್ಷನ್ ಅಲ್ಲಿ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಅಲ್ವಾ, ಅದು ಗೊತ್ತಿರಬೇಕು. ವುಡ್, ಕಾಟನ್, ವೂಲ್ ದರ್ ಆರ್ ಬ್ಯಾಡ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂತ ಕರಿತೀವಿ. ಓಕೆ, ವೂಲನ್ ಕ್ಲಾತ್ಸ್ ಡು ನಾಟ್ ಅಲೋ ದ ಹೀಟ್ ಆಫ್ ಅವರ್ ಬಾಡಿ ಟು ಎಸ್ಕೇಪ್. ಹಾಗಾಗಿ ನಾವು ಬೆಚ್ಚಗಿರಕ್ಕೆ ವೂಲನ್ ಕ್ಲಾತ್ ಹಾಕೋತೀವಿ. ಸೊ ಇವೆಲ್ಲ ಗೊತ್ತಿರಬೇಕು. ಕೋಲ್ಡ್ ಟೈಮಲ್ಲಿ 2 ಬ್ಲಾಂಕೆಟ್ ಹೊಸ್ಕೋತೀವಿ. ಆಗ ಒಂದು ಬ್ಲಾಂಕೆಟ್ ಇನ್ನೊಂದು ಬ್ಲಾಂಕೆಟ್ ನಡುವೆ ಏನ್ ಲೇಯರ್ ಏರ್ ಆಗುತ್ತಲ್ಲ, ಅದು ಎಸ್ಕೇಪ್ ಆಗಬಿಡಲ್ಲ. ವಾಮ್ತ್ ಅಂದ್ರೆ ನಮ್ಮ ಬೆಚ್ಚಗಿಡಕ್ಕೆ ಮಾಡ್ತೇವೆ. ಸೊ ಈ ತರದ್ದು ನಿಮ್ಗೆಲ್ಲ ಗೊತ್ತಿರಬೇಕು. ರೆಫ್ರಿಜರೇಟರ್ ಆಗಿರ್ಬೋದು. ಸೊ ಇವೆಲ್ಲ ನಿಮಗೆ ಒಂದು ಅಪ್ಲಿಕೇಶನ್ಸ್ಗಳು, ಎಕ್ಸಾಂಪಲ್ಗಳು ಗೊತ್ತಿರಬೇಕು. ಅದೇ ತರ ರೇಡಿಯೇಷನ್ ಆಗಿರ್ಬೋದು, ಓಕೆ, ಕನ್ವೆಕ್ಷನ್ ಆಗಿರ್ಬೋದು.
ಸೊ ಇವೆಲ್ಲ ಒಂದ್ಸಲ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ನಾನು ಆಲ್ರೆಡಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸ್ನೇಹಿತರೆ. ಇಲ್ಲಿ ಇಂಗ್ಲೀಷಲ್ಲಿ ಕೊಟ್ಟಿದ್ದೀನಿ ಅಷ್ಟೇ, ವಿತ್ ಒಂದಷ್ಟು ಎಕ್ಸಾಂಪಲ್ನ ಕೊಟ್ಟಿದ್ದೀನಿ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ ಇದ್ರ ಬಗ್ಗೆ. ಕಂಡಕ್ಷನ್ ಇವೆಲ್ಲ ಈಸಿ, ಇದೆಲ್ಲ ನಾವು ಜಿಯೋಗ್ರಫಿಲೂ ಓದ್ತೀವಿ, ಜಿಯೋಗ್ರಫಿಲೂ ಕೂಡ ಇದರಲ್ಲಿ ನಾವು ಓದಿದ್ದೀವಿ. ನೀವು ಫಿಸಿಕಲ್ ಜಿಯೋಗ್ರಫಿ ಓದಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಓಕೆ, ಇನ್ನು ಉಷ್ಣದ ಹೀಟ್ ಎಫೆಕ್ಟ್ ಇಂದ ಏನಾಗುತ್ತೆ ಅಂತ. ಹೀಟ್ ಎಫೆಕ್ಟ್ ವೆರಿ ಇಂಪಾರ್ಟೆಂಟ್. ಸಿಂಪಲ್ ಇದು. ಹೀಟ್ ಎಫೆಕ್ಟ್ ಅಂದ್ರೆ ಏನು? ಈಗ ಉಷ್ಣಾಂಶ, ಯಾವ್ದಾದ್ರು ಒಂದು ಬಾಡಿಗೆ ಉಷ್ಣಾಂಶ ಅಂದ್ರೆ ಹೀಟ್ ಕೊಟ್ಟಾಗ ಏನಾಗುತ್ತೆ ಸರ್? ಯಾವ್ದಾದ್ರು ಬಾಡಿ ಗುಡ್ ಕಂಡಕ್ಟರ್ ಏನಾಗುತ್ತೆ? ಎಕ್ಸ್ಪ್ಯಾಂಡ್ ಆಗುತ್ತೆ, ವ್ಯಾಕೋಚನ ಅಂತ ಕರಿತೀವಿ. ಅದ್ರಲ್ಲಿ ಬೇರೆ ಬೇರೆ ರೀತಿ ಬರುತ್ತೆ, ಘನ ವ್ಯಾಕೋಚನ, ಲೀನಿಯರ್ ಎಕ್ಸ್ಪ್ಯಾನ್ಷನ್, ಈ ತರ ಎಲ್ಲ ಬರುತ್ತೆ. ಸೊ ಇಲ್ಲಿ ಪ್ರಮುಖವಾಗಿ ಏನಾಗುತ್ತೆ ಅನ್ನೋದು 3 ಇಂಪಾರ್ಟೆಂಟ್ ಥಿಂಗ್ಸ್ ಗೊತ್ತಿರಬೇಕು. ವ್ಯಾಕೋಚನ ಅಂದ್ರೆ ಎಕ್ಸ್ಪ್ಯಾನ್ಷನ್ ಆಗುತ್ತೆ, ಮತ್ತೆ ನಾವು ಈ ಒಂದು ಹೀಟ್ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಟೆಂಪರೇಚರ್, ತಾಪಮಾನ ಅಂದ್ರೆ ಟೆಂಪರೇಚರ್ ಅಲ್ಲಿ ಏರಿಕೆ ಅಲ್ವಾ, ಅದು ಸೆಕೆಂಡ್ ಪಾಯಿಂಟ್. ಟೆಂಪರೇಚರ್ ಅನ್ನೋದು ಏರಿಕೆ ಆಗುತ್ತೆ. ಓಕೆ, ಮತ್ತೆ 3ನೇ ಪಾಯಿಂಟ್ ಏನು? ವಸ್ತುವಿನ ಸ್ಥಿತಿ ಬದಲಾವಣೆ ಆಗುತ್ತೆ. ಅಂದ್ರೆ ಏನರ್ಥ? ಘನ ಇರೋ ದ್ರವ ಆಗ್ಬೋದು, ದ್ರವ ಇರೋದು ಅನಿಲ ಆಗ್ಬೋದು ಅಲ್ವಾ, ವಸ್ತುವಿನ ಸ್ಥಿತಿ ಬದಲಾವಣೆ ಆಗುತ್ತೆ. ಸೊ ವ್ಯಾಕೋಚನ ಅಂತಕ್ಕಂಥದ್ದು ಏನಿದೆ ಅಂದ್ರೆ ಎಕ್ಸ್ಪ್ಯಾನ್ಷನ್ ಅಥವಾ ಹಿಗ್ಗುವಿಕೆ ಅಂತ ಕರಿತೀವಿ. ಓಕೆ, ಇಲ್ಲಿ ನೋಡೋದಾದ್ರೆ ಸ್ಟಾರ್ಟಿಂಗ್ ಒಂದು ಟೆಂಪರೇಚರ್ ಇರುತ್ತೆ ಅಂತ ಇಟ್ಕೊಳ್ಳಿ. ಒಂದು ಘನ ವಸ್ತು, ಅದನ್ನ ಕಾಯಿಸಿದಾಗ ಅದ್ರ ತುಸು ಹೆಚ್ಚಾಗುತ್ತೆ, ಅದು ಉದ್ದದಲ್ಲಿ ಏರಿಕೆ ಕೂಡ ಆಗ್ಬೋದು. ಅದನ್ನ ರೇಖೆಯ ವ್ಯಾಕೋಚನ ಅಂತ ಕರಿತೀವಿ. ಅಂದ್ರೆ ಏನರ್ಥ? ರೇಖೆಯ ವ್ಯಾಕೋಚನ, ಲೀನಿಯರ್ ಅಥವಾ ವ್ಯಾಕೋಚನ ಅಂತ ಕೂಡ ಕರಿತೀವಿ. ಲೀನಿಯರ್ ನೋಡಿ, ರೇಖೆಯ ವ್ಯಾಕೋಚನ, ಲೀನಿಯರ್ ಎಕ್ಸ್ಪ್ಯಾನ್ಷನ್ ಅಂತ ಕರಿತೀವಿ. ಓಕೆ, ಇದರಲ್ಲಿ ನೋಡೋದಾದ್ರೆ ಈಗ ಅದು ಹೆಂಗ್ ಕಂಡುಹಿಡಿಬಹುದು? ಒಂದೊಂದ್ಸಲ ಇದ್ರ ಬಗ್ಗೆ ನಿಮಗೆ ಕೊಡ್ಬೋದು. ಈಗ ಐ2 ಅಂದ್ರೇನು? ಐ2 ಅಂದ್ರೆ ಉದ್ದ, ಅಂದ್ರೆ ಅದು ಹೀಟ್ ಕೊಟ್ಟಾಗ ಏನಾಗುತ್ತೆ ಅದು ಸೆಕೆಂಡ್. I1 ಅಂದ್ರೆ ಸ್ಟಾರ್ಟಿಂಗ್ ಏನಿತ್ತು ಅದ್ರ ಉದ್ದ ಅಂತ. ಓಕೆ, ಇನ್ T1 ಅಂದ್ರೆ ಸ್ಟಾರ್ಟಿಂಗ್ ಟೆಂಪರೇಚರ್, T2 ಅಂದ್ರೆ ಹೀಟ್ ನ ನಂತರ ಏನಾಯ್ತು ಅಂತ. ಓಕೆ, ಹೀಟ್ ಎಷ್ಟು ಹೀಟ್ ಕೊಟ್ವಿ ಅಂತ ಇದನ್ನ ಇಟ್ಕೊಂಡು ಕೂಡ ನಾವು ಒಂದು ಎಕ್ಸ್ಪ್ಯಾನ್ಷನ್ಸ್ ಗಳನ್ನ, ಉಷ್ಣ ವ್ಯಾಕೋಚನ ಅಂತ ಏನ್ ಕರಿತೀವಿ, ಹೀಟ್ ಎಕ್ಸ್ಪ್ಯಾನ್ಷನ್ಸ್ ಗಳನ್ನ ಕಂಡುಹಿಡಿಬಹುದು. ಓಕೆ, ಇನ್ನು ಒಂದಷ್ಟು ನಾನು ಇಲ್ಲಿ ನಿಮ್ಗೆ ಎಕ್ಸಾಂಪಲ್ಸೇ ಕೊಟ್ಟಿದ್ದೀನಿ. ಕಬ್ಬಿಣದ್ದು ಲೀನಿಯರ್ ಎಕ್ಸ್ಪ್ಯಾನ್ಷನ್ ಎಷ್ಟು ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ ಅಂತ. ಓಕೆ, ತಾಮ್ರದ ಎಷ್ಟಿರುತ್ತೆ? ಅದು 1 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಉಷ್ಣಾಂಶ ಏರಿಸಿದಾಗ 1 ಡಿಗ್ರಿ ಸೆಂಟಿಗ್ರೇಡ್ ಇಲ್ಲಿದೆ ನೋಡಿ, 1 ಘನ ಮೀಟರ್ ಉದ್ದದ ಸಹಾಯಕ ತಾಪಮಾನ 1 ಡಿಗ್ರಿ ಸೆಂಟಿಗ್ರೇಡ್ ಅಷ್ಟು ಏರಿಸಿದಾಗ ಎಷ್ಟು ಆಗುತ್ತೆ ಅಂತ. 1 ಡಿಗ್ರಿ ಸೆಂಟಿಮೀಟರ್ ಏರಿಸಿದಾಗ ಅದರ ಉದ್ದದಲ್ಲಿ ಎಷ್ಟು ಹೆಚ್ಚಳ ಆಗುತ್ತೆ ಅಂತ. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. 1 ಸೆಕೆಂಡ್. ಓಕೆ, ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್. ಒಂದ್ಸಲ ಈ ತರ ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾನೆ ಸ್ನೇಹಿತರೆ. ಈಗ ಕಬ್ಬಿಣದ ಒಂದು ಎಕ್ಸ್ಪ್ಯಾನ್ಷನ್ಸ್ ಏನಾಗುತ್ತೆ ಆಫ್ಟರ್ ಹೀಟ್ 1 ಡಿಗ್ರಿ ಸೆಂಟಿಗ್ರೇಡ್ ಎಷ್ಟು ಅಂತ ಕೇಳ್ಬೋದು ನಿಮಗೆ. ಓಕೆ, ಸೊ ಈ ಪಾಯಿಂಟ್ಸ್ಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಲೋಹ ಕೊಳವೆ ಸುಳಿಸುತ್ತುವಿಕೆ ಅಲ್ವಾ, ಕೊಳವೆ ಆಕಾರದಲ್ಲಿ ನಾವು ಸುಳಿಸುತ್ತಬೇಕಾದ್ರೆ ಎಕ್ಸ್ಪ್ಯಾನ್ಷನ್ ಮಾಡಿ ನಾವು ಹಿಂಗೆ ಸುತ್ತಬೇಕು ಅಲ್ವಾ ಸರ್, ಅಲ್ವಾ ಕೊಳವೆಗಳನ್ನ. ಮತ್ತೆ ಒಂದು ಗಾಜಿನ ಲೋಟಕ್ಕೆ ತುಂಬಾ ಇದ್ದಾಗ ಅದು ಲೋಟ ಸೀಲ್ ಬಿಡೋದು, ಅದು ಎಕ್ಸ್ಪ್ಯಾಂಡ್ ಆಗಿ ಸೀಲ್ ಬಿಡುತ್ತೆ. ಹಾಗೆ ಬಾಟಲಿನ ಒಂದು ಬಿಗಿಯಾಗಿ ಮುಚ್ಚಳ ಆಗಿದೆ, ಅದು ಹೀಟ್ ಮಾಡಿದಾಗ ಮುಚ್ಚಳ ಬಿಟ್ಕೊಳ್ಳುತ್ತೆ. ರಸ್ತೆಯಲ್ಲಿ ಟಾಂಬರ್ ಹಾಕಿರುತ್ತೆ, ಒಂಚೂರು ಸೈಡಲ್ಲಿ ಜಾಗ ಬಿಟ್ಟಿರುತ್ತೆ, ಯಾಕಂದ್ರೆ ಹೀಟ್ ಆದಾಗ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ ಅಂತ. ರಸ್ತೆ ಟಾಂಬರ್ ಹಾಕಿರ್ತಾರೆ, ಇಲ್ಲಿ ಸೈಡಲ್ಲಿ ಒಂಚೂರು ಜಾಗ ಬಿಟ್ಟಿರ್ತಾರೆ, ಯಾಕೆ ಅಂತಂದ್ರೆ ಹೀಟ್ ಬಂದಾಗ ಎಕ್ಸ್ಪ್ಯಾಂಡ್ ಆಗುತ್ತೆ ಅಂತ. ಓಕೆ, ಸೊ ಇವೆಲ್ಲ ನಿಮಗೆ ಗೊತ್ತಿರಬೇಕು. ಇನ್ನು ಅದು ಬಿಟ್ಟರೆ ಉಷ್ಣದ ಒಂದು ಹೀಟ್ ಕೊಟ್ಟಾಗ ವಸ್ತುವಿನ ತಾಪದಲ್ಲಿ ಏರಿಕೆ ಆಗುತ್ತೆ, ಹೌದು ಅಲ್ವಾ ಸರ್? ಅದು ಏನು ಸ್ಟಾರ್ಟಿಂಗ್ ಏನಿರುತ್ತೆ ಅದು ಹೀಟ್ ಜಾಸ್ತಿ ಆದಂಗೆ ಜಾಸ್ತಿ ಆಗುತ್ತೆ, ಕಮ್ಮಿ ಆದಂಗೆ ಕಮ್ಮಿ ಕೂಡ ಆಗುತ್ತೆ. ಅದೇ ರೀತಿ ವಸ್ತುವಿನ ಸ್ಥಿತಿ ಬದಲಾವಣೆ ಆಗುತ್ತೆ, ಅಂದ್ರೆ ಘನದಿಂದ ದ್ರವ ಆಗ್ತಕ್ಕಂಥದ್ದು. ಲಿಕ್ವಿಫಿಕೇಶನ್, ದ್ರವಣೀಕರಣ ಅಂತ ಕರಿತೀವಿ. ಏನ್ ಸರ್? ಲಿಕ್ವಿಫಿಕೇಶನ್ ಅಂದ್ರೆ ಒಂದು ವಸ್ತುವನ್ನ ಕುದಿಸಿದಾಗ ಜಾಸ್ತಿ ಅದು ಘನ ಇರತಕ್ಕಂಥ ಘನ ವಸ್ತು ಇರುತ್ತೆ ಅಂತ ಇಟ್ಕೊಳ್ಳಿ, ಅದನ್ನ ಹೀಟ್ ಜಾಸ್ತಿ ಮಾಡಾಗ ಅದು ಕರಗತಕ್ಕಂಥ ದ್ರವ ಆಗ್ತಕ್ಕಂಥದ್ದು. ಓಕೆ, ಒಂದು ಉಷ್ಣಾಂಶದ ಬಿಂದು ಕರಗುವ ಬಿಂದು ಆಗುತ್ತೆ. ಈಗ ಮಂಜುಗಡ್ಡೆ 0 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ, ಟಂಗ್ಸ್ಟನ್ 338 ಡಿಗ್ರಿ ಸೆಲ್ಸಿಯಸ್, ಕಬ್ಬಿಣ 153 ಡಿಗ್ರಿ ಸೆಲ್ಸಿಯಸ್. ಓಕೆ, ಅದೇ ತರ ದ್ರವದಿಂದ ಅನಿಲ, ದ್ರವನ್ನ ಇನ್ನೂ ಹೆಚ್ಚಿಗೆ ನಾವು ಅದನ್ನ ಮಾಡಿದಾಗ ಬಾಷ್ಪೀಕರಣ ಅಂತ ಕರಿತೀವಿ. ಅಂದ್ರೆ ಏನಂತ ಕರಿತೀವಿ? ಬಾಷ್ಪೀಕರಣ ಅಂದ್ರೆ ಏನಂತ ಕರಿತೀವಿ ಹೇಳ್ತೀರಾ? ಇಂಗ್ಲಿಷಲ್ಲಿ ಎಂತ ಕರಿತೀವಿ? ಎಂತ ಕರಿತೀವಿ ಸ್ನೇಹಿತರೆ ಇಂಗ್ಲಿಷಲ್ಲಿ ಬಾಷ್ಪೀಕರಣ ಅಂದ್ರೆ? ಎಸ್ ಹೇಳಿ ನೋಡೋಣ. ವೇಪರೈಸೇಷನ್ ಅಂತ ಕರಿತೀವಿ. ದ್ರವದಿಂದ ಅನಿಲ ಆಗೋದಕ್ಕೆ ವೇಪರೈಸೇಷನ್. ಓಕೆ, ನೆಕ್ಸ್ಟ್ ಅದೇ ತರ ಅನಿಲದಿಂದ ಪ್ಲಾಸ್ಮಾ ಅಂತಕ್ಕಂಥದ್ದು ಇಲ್ಲ, ಇದು ಫೋರ್ತ್ ಸ್ಟೇಟ್ ಅಂತ ಕರಿತೀವಿ. ಅಂದ್ರೆ ಘನ, ದ್ರವ, ಅನಿಲ ಆಗಿದ್ಮೇಲೆ ಇನ್ನೊಂದು ಇದೆ ಪ್ಲಾಸ್ಮಾ ಸ್ಥಿತಿ ಅಂತ. ಅಂದ್ರೆ ಈ ಒಂದು ಮಾಲಿಕ್ಯೂಲ್ ಅಲ್ಲಿ ಎಲೆಕ್ಟ್ರಾನ್ಸ್ಗಳು ಬಿಡುಗಡೆ ಆಗಿ ವೇಪರೈಸ್ಡ್ ಒಂದು ಅನಿಲ ಆಗುತ್ತೆ, ದಟ್ ಇಸ್ ಪ್ಲಾಸ್ಮಾ ಸ್ಥಿತಿ ಅಂತ ಕರಿತೀವಿ. ಸೊ ಇದರಲ್ಲಿ ಅಯಾನ್ಗಳು ಪರಿವರ್ತನೆಗೊಳ್ತವೆ, ಅನಿಲಗಳು ಅಯಾನ್ಗಳಾಗಿ ಪರಿವರ್ತನೆಗೊಳ್ಳುತ್ತೆ, ಅದನ್ನ ಪ್ಲಾಸ್ಮಾ ಸ್ಥಿತಿ ಅಂತ ಕರಿತೀವಿ. ಇನ್ನು ಸಾಂದ್ರೀಕರಣ ಅಂತಕ್ಕಂಥದ್ದು ಏನೋ ನಾವು
ಕಂಡೆನ್ಸೇಷನ್ ಅಂತ ಕರಿತೀವಿ ಇಂಗ್ಲಿಷಲ್ಲಿ. ಏನಂತ? ಕಂಡೆನ್ಸೇಷನ್ ಅಂದ್ರೇನು? ಉಷ್ಣಾಂಶ ಕಡಿಮೆ ಮಾಡಿದಾಗ ದ್ರವ ಇರೋದು ಅನಿಲ ಇರೋದು ದ್ರವಕ್ಕೆ ಬರುತ್ತೆ, ದ್ರವ ಇರೋದು ಘನ ಸ್ಥಿತಿಗೆ ಬರುತ್ತೆ. ಈ ತರ ಪರಿವರ್ತನೆ ಆಗೋದನ್ನ ನಾವು ಸಾಂದ್ರೀಕರಣ ಅಥವಾ ಕಂಡೆನ್ಸೇಷನ್ ಅಂತ ಕರಿತೀವಿ. ಒಂದು ವೇಪರೈಸೇಷನ್, ಅನಿಲದಿಂದ ದ್ರವ, ಲಿಕ್ವಿಫಿಕೇಶನ್, ಘನದಿಂದ ದ್ರವ, ದ್ರವದಿಂದ ಅನಿಲ ವೇಪರೈಸೇಷನ್ ಆಗುತ್ತೆ, ಅನಿಲದಿಂದ ಪ್ಲಾಸ್ಮಾ ಆಗ್ತಕ್ಕಂಥದ್ದು ಒಂದು. ಇನ್ನೊಂದು ಸಬ್ಮಿಲೇಷನ್ ಅಂತ ಇನ್ನೊಂದು ಬರುತ್ತೆ, ಸಬ್ಲಿಮೇಷನ್. ಓಕೆ, ಇನ್ನೊಂದು ಬರುತ್ತೆ. ವಾಟ್ ಈಸ್ ದಟ್ ಸಬ್ಲಿಮೇಷನ್? ಅಂದ್ರೆ ಡೈರೆಕ್ಟ್ ಆಗಿ ಆಗ್ತಕ್ಕಂಥದ್ದು. ಹೇಳ್ತೀರಾ? ಸಬ್ಲಿಮೇಷನ್ ಅಂದ್ರೆ ಡೈರೆಕ್ಟ್ ಆಗಿ ಅದು ಅನಿಲದಿಂದ ದ್ರವದಿಂದ ಘನ, ಈ ತರ. ಅಂದ್ರೆ ಇನ್ ಬಿಟ್ವೀನ್ ಆಗಲ್ಲ, ಅದು ಕನ್ವರ್ಟ್ ಆಗಲ್ಲ. ಅಂದ್ರೆ ಈಗ ಘನ ಇರೋದು ಅನಿಲ ಆಗಲ್ಲ, ಡೈರೆಕ್ಟ್ ಆಗಿ ದ್ರವ ಆಗಲ್ಲ, ಅನಿಲ ಆಗೋದು. ಅನಿಲ ಇರ್ತಕ್ಕಂಥ ಡೈರೆಕ್ಟ್ ಆಗಿ ಘನ ಆಗೋದು. ಅರ್ಥ ಆಗ್ತಿದೆಯಲ್ಲ? ಸೊ ಇದನ್ನ ಸಬ್ಲಿಮೇಷನ್ ಅಂತ ಕೂಡ ಕರಿತೀವಿ. ಇನ್ನು ಕ್ಯಾಲೋರಿ ಅಂತಕ್ಕಂಥದ್ದು. ಕ್ಯಾಲೋರಿಮೀಟರ್ ಇಂದ ಅಳಿತೀವಿ, ಮಾಪನದಿಂದ. ಕ್ಯಾಲೋರಿ ಅಂದ್ರೆ 1 ಗ್ರಾಮ್ ರಾಶಿಯುಳ್ಳ ವಸ್ತುವಿನ ತಾಪವನ್ನ 1 ಡಿಗ್ರಿ ಸೆಲ್ಸಿಯಸ್ ಅಷ್ಟು ನಾವು ಹೆಚ್ಚಿಗೆ ಮಾಡಿದಾಗ, 1 ಸೆಕೆಂಡ್ ಹೆಚ್ಚಿಸಿದಾಗ ಏನು ಬೇಕಾಗುತ್ತಲ್ಲ ಉಷ್ಣತೆ, ಆ ಉಷ್ಣತೆನ ಕ್ಯಾಲೋರಿ ಅಂತ ಕರಿತೀವಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಟಂಗ್ಸ್ಟನ್ ತಗೊಳ್ಳೋದು, 1 ಗ್ರಾಮ್ ಆಫ್ ಟಂಗ್ಸ್ಟನ್, ಅದನ್ನ 1 ಡಿಗ್ರಿ ಸೆಂಟಿಗ್ರೇಡ್ ಅಷ್ಟು ಏಳ್ಸೋದು. ಅವಾಗ ಅದರ ಒಂದು ಬಾಯ್ಲಿಂಗ್ ಪಾಯಿಂಟ್, ದ್ರವನ ಬಿಂದು ಅಂದ್ರೆ ಏನಂತ ಕರಿತೀವಿ? ದ್ರವನ ಬಿಂದು ಅಂದ್ರೆ ಇಟ್ಸ್ ಎ ಮೆಲ್ಟಿಂಗ್ ಪಾಯಿಂಟ್ ಅಲ್ವಾ? ದ್ರವನ ಬಿಂದು ಅಂದ್ರೆ ಮೆಲ್ಟಿಂಗ್ ಪಾಯಿಂಟ್. ವಾಟ್ ಇಸ್ ದ ಮೆಲ್ಟಿಂಗ್ ಪಾಯಿಂಟ್? ಯಾಕಂದ್ರೆ ಡಿಗ್ರಿ ಆಫ್ ಸೆಲ್ಸಿಯಸ್ ನಾವು ಉಷ್ಣಾಂಶನ ನಾವು ಜಾಸ್ತಿ ಮಾಡ್ತೀವಿ, ಮೆಲ್ಟಿಂಗ್ ಪಾಯಿಂಟ್ ಅಂತ ಕರಿತೀವಿ. ಉಷ್ಣಾಂಶ ಜಾಸ್ತಿ ಮಾಡ್ತಾ ಇದ್ದೀವಿ. 1 ಗ್ರಾಮ್ ರಾಶಿ, 1 ಮಾಸ್, 1 ಗ್ರಾಮ್ ಆಫ್ ವಾಟರ್ ಆಗಿರ್ಬೋದು, ಪಾದರಸ ಆಗಿರ್ಬೋದು, ಟಂಗ್ಸ್ಟನ್ ಆಗಿರ್ಬೋದು. ಅರ್ಥ ಆಗ್ತಿದೆಯಲ್ಲ? ಇದನ್ನ ಕ್ಯಾಲೋರಿಮೀಟರ್ ಇಂದ ನಾವು ಅಳಿತೀವಿ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಎಕ್ಸಾಂಪಲ್ ಕೇಳಬಹುದು, ಇದು ಡಿಗ್ರಿ ಸೆಂಟಿಗ್ರೇಡ್, ಕೆಲ್ವಿನ್, ಇದು ಕೆಲ್ವಿನ್. ಓಕೆ, ಡಿಗ್ರಿ ಸೆಲ್ಸಿಯಸ್ ಇಂದ ಇದು ಕೆಲ್ವಿನ್. ಟಂಗ್ಸ್ಟನ್ ಇದು ಐನ್ಸ್ಟನ್ ಅಂತ ಇದೆ. ಟಂಗ್ಸ್ಟನ್ ಕಬ್ಬಿಣ, ಅದರ ಡಿಗ್ರಿ ಸೆಲ್ಸಿಯಸ್ ಎಷ್ಟು ಮತ್ತೆ ಕೆಲ್ವಿನ್ ಎಷ್ಟು ಅಂತಕ್ಕಂಥದ್ದು ಇಲ್ಲಿ ಕೊಟ್ಟಿದ್ದೀನಿ. ಯಾವುದು? ಅದರ ಕ್ಯಾಲೋರಿ ಅಂದ್ರೆ ಮೆಲ್ಟಿಂಗ್ ಪಾಯಿಂಟ್ ಏನು ಅಂತಕ್ಕಂಥದ್ದು ಕೂಡ ಕೊಟ್ಟಿದ್ದೀನಿ. ಟಂಗ್ಸ್ಟನ್ ನೋಡಿ, ಅದಕ್ಕೆ ನಾವು ಬಲ್ಬ್ಗಳಲ್ಲಿ ಟಂಗ್ಸ್ಟನ್ ಮೆಟೀರಿಯಲ್ ಯಾಕೆ ಯೂಸ್ ಮಾಡ್ತೀವಿ? ಬಿಕಾಸ್ ಆಫ್ ಹೈ ಮೆಲ್ಟಿಂಗ್ ಪಾಯಿಂಟ್. ಸೊ ಅದಕ್ಕೆ ಅಲ್ಲಿ ಇದಾದ್ರೂ ಕೂಡ ಅದು ತುಂಬಾ ಬ್ರೈಟ್ ಆಗಿ ಉಳಿಯುತ್ತೆ, ಮೆಲ್ಟ್ ಆಗಲ್ಲ. ಆಯ್ತಾ? ಮೆಲ್ಟಿಂಗ್ ಪಾಯಿಂಟ್ ನೋಡಿ, ಹೈ ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಒಂದ್ಸಲ ಎಕ್ಸಾಂಪಲ್ ಇವಾಗ ಕೇಳಿದ್ರೆ ಹೈ ಮೆಲ್ಟಿಂಗ್ ಪಾಯಿಂಟ್ ಯಾವ್ದು ಮೆಟೀರಿಯಲ್? ಟಂಗ್ಸ್ಟನ್. ಕಬ್ಬಿಣದಷ್ಟು ನಿಮಗೆ ಬೇಕಾರೆ ಇದನ್ನ ಕೊಟ್ಬಿಟ್ಟು 4-5 ಕೊಟ್ಬಿಟ್ಟು ಇದ್ರಲ್ಲಿ ಹೈಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್ ಯಾವುದು ಮೆಟೀರಿಯಲ್ದು ನೋಡಿ, ಹಿಂಗೆಲ್ಲ ಕೇಳ್ತಾ ಇದ್ದೀನಿ. ದಿಸ್ ಇಸ್ ಹೀಟ್ ಚಾಪ್ಟರ್, ಇವೆಲ್ಲ ನಿಮಗೆ ಬೇಸಿಕ್ ಥಿಂಗ್ಸ್ ಗೊತ್ತಿರಬೇಕು ಸ್ನೇಹಿತರೆ. ಓಕೆ, ಅದಕ್ಕೆ ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ, ನಿಮಗೆ ಸಿಂಪ್ಲಿಫೈ ಮಾಡ್ತಾ ಇದ್ದೀನಿ. ಡೈರೆಕ್ಟ್ ನಿಮಗೆ ಪಾಯಿಂಟ್ಸ್ಗಳು ಕೊಡ್ತಾ ಇದ್ದೀನಿ, ಡೈರೆಕ್ಟ್ ಪಾಯಿಂಟ್ಸ್. ಇದಿಷ್ಟು ನೋಡ್ಕೊಂಡ್ರೆ ನಿಮಗೆ ಎಕ್ಸಾಮ್ ಇದು ರಿಲೇಟೆಡ್ ಕ್ವಶನ್ಸ್ ಬರುತ್ತೆ, ಆರಾಮಾಗಿ ಆನ್ಸರ್ ಮಾಡ್ಬೋದು. ಅರ್ಥ ಆಗ್ತಿದೆಯಲ್ಲ? ಆಮೇಲೆ ಈಗ ನೆಕ್ಸ್ಟ್ ನಮಗೆ ಸ್ಪೆಸಿಫಿಕ್ ಹೀಟ್ ಮತ್ತೆ ಲೇಟೆಂಟ್ ಹೀಟ್ ಅಂತ ಬರುತ್ತೆ. ಒಂದು ವಿಶಿಷ್ಟೋಷ್ಣ ಮತ್ತೆ ಗುಪ್ತೋಷ್ಣ, ಲೇಟೆಂಟ್ ಹೀಟ್, ಗುಪ್ತೋಷ್ಣ. ಇದು ಸ್ಪೆಸಿಫಿಕ್ ಹೀಟ್. ಸ್ಪೆಸಿಫಿಕ್ ಅಂದ್ರೆ ಸಿಂಪಲ್ ಸರ್, ಸಿಂಪಲ್ ಆಗಿ ಒಂದೇ ವರ್ಡಲ್ಲಿ ಹೇಳ್ಬೇಕಂದ್ರೆ ಸ್ಪೆಸಿಫಿಕ್ ಹೀಟ್ ಅಂದ್ರೆ ನಾವು 1 kg ಅಥವಾ ಒಂದು ಮಾಸ್ನ, ಒಂದು ರಾಶಿ ತಗೊಂಡು ಅದನ್ನ 1 ಡಿಗ್ರಿ ಸೆಂಟಿಗ್ರೇಡ್ ಅಷ್ಟು ಹೀಟ್ ಮಾಡಿದಾಗ ಏನಾಗುತ್ತೆ, ಅದು ಒಂದು ಟೆಂಪರೇಚರ್ ಚೇಂಜಸ್ ಆಗುತ್ತೆ, ಬಾಡಿಯ ಟೆಂಪರೇಚರು ಚೇಂಜಸ್ ಆಗ್ತಕ್ಕಂಥದ್ದು. ಅದನ್ನ ನಾವು ಕ್ಯಾಲೋರಿ ಅಥವಾ ಜೌಲ್ಸ್ ಪರ್ ಕೆಜಿ ಪರ್ ಕ್ಯಾಲೋರಿ ಅಂತ ಕೂಡ ಕರಿತೀವಿ. ನೋಡಿ, ಜೌಲ್ಸ್ ಪರ್ ಕೆಜಿ ಪರ್ ಕ್ಯಾಲೋರಿ. ಓಕೆ, ಸೊ ಆ ಒಂದು ಇದರಲ್ಲಿ ಕೂಡ ಕರಿತೀವಿ. ಈ ಸ್ಪೆಸಿಫಿಕ್ ಹೀಟ್ಗೂ ಲೇಟೆಂಟ್ ಹೀಟ್ಗೂ ಏನು ಡಿಫ್ರೆನ್ಸ್? ಲೇಟೆಂಟ್ ಹೀಟ್ ಅಂತಕ್ಕಂಥದ್ದು ನಾವು ಹೀಟ್ ಇಲ್ಲಿ ಯಾವ್ದಾವ್ದ ಸ್ಟೇಟ್ ಆರ್ ಫೇಸ್ ಆಫ್ ದ ಮೆಟೀರಿಯಲ್ ಚೇಂಜ್ ಆಗಲ್ಲ. ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವುದಾದ್ರು ಉಷ್ಣಾಂಶ ನಮಗೆ ಬೇಕಾ, ಒಂದು ವಸ್ತುವಿಗೆ ಸಾಗಿಸಿದ ಸಂಪೂರ್ಣ ಉಷ್ಣಾಂಶ ವಸ್ತುವಿನ ಸ್ಥಿತಿ ಬದಲಾವಣೆಗೆ ಉಪಯೋಗವಾಗುತ್ತದೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ನೋಡಿ, ಇಲ್ಲಿ ಏನಾದ್ರು ಕುದಿಸ್ತೀರಾ ಅಂತ ತಿಳಿ, ವಾಟರ್ನ ಹೀಟ್ ಆಗ್ತಾ ಹೋಗುತ್ತೆ ಅದು. ಓಕೆ, ಇಲ್ಲಿ ಹೀಟ್ ಆಗಲ್ಲ, ಟೆಂಪರೇಚರ್ ಚೇಂಜ್ ಆಗ್ತಾ ಹೋಗ್ತದೆ. ಒಂದು ವಾಟರ್ ನಾರ್ಮಲ್ ಟೆಂಪರೇಚರ್ ಇಂದ ಕುದಿಸ್ತಾ ಹೋದ್ರೆ ಅದು ಹೈ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆಮೇಲೆ ಅದು ಎವಾಪರೇಟ್ ಕೂಡ ಆಗ್ಬೋದು. ಇಲ್ಲಿ ಗುಪ್ತೋಷ್ಣ ಲೇಟೆಂಟ್ ಅಂತಂದ್ರೆ ಅದರಲ್ಲೇ ಇರ್ತಕ್ಕಂಥದ್ದು ಸ್ನೇಹಿತರೆ. ಈಗ ಫಾರ್ ಎಕ್ಸಾಂಪಲ್ ಮಂಜುಗೆಡ್ಡೆಗೆ ನೀರು ಸೇರಿಸ್ತೀರಾ, ಆಗ ನೀರು ತಣ್ಣಗಾಗ ಅದು ಮಂಜುಗಡ್ಡೆ ಆಗುತ್ತೆ. ಅಂದ್ರೆ ಇಲ್ಲಿ ಸ್ಟೇಟ್ ಆರ್ ಫೇಸ್ ಚೇಂಜ್ ಆಗುತ್ತೆ, ಟೆಂಪರೇಚರ್ ಚೇಂಜ್ ಆಗಲ್ಲ. ಇಲ್ಲಿ ಟೆಂಪರೇಚರ್ ವಿಲ್ ನಾಟ್ ಎಫೆಕ್ಟ್, ಟೆಂಪರೇಚರ್ನ ವಿಲ್ ಎಫೆಕ್ಟ್ ಮಾಡ್ತಾ ಇಲ್ಲ. ಅರ್ಥ ಆಗ್ತಿಲ್ಲ? ಮಣ್ಣಿನ ಮಡಿಕೆಯಲ್ಲಿ ಇಟ್ಟ ನೀರು ಸ್ವಲ್ಪ ಸಮಯ ನಂತರ ತಣ್ಣಗಾಗುತ್ತೆ. ಅಂದ್ರೆ ಇಲ್ಲಿ ಸ್ಟೇಟ್ ಅದ ಫೇಸ್ ಅದರ ಇದು ಚೇಂಜ್ ಆಗ್ತಾ ಇದೆ. ಆದ್ರೆ ಇಲ್ಲಿ ಹಂಗಲ್ಲ, ಇಲ್ಲಿ ಟೆಂಪರೇಚರ್ ಜಾಸ್ತಿ ಮಾಡ್ತಾ ಇದೆ. ದಟ್ ಈಸ್ ಕಾಲ್ಡ್ ಸ್ಪೆಸಿಫಿಕ್ ಹೀಟ್ ಅಂತ ಕರಿತೀವಿ. ಓಕೆ, ಇದು ಬೇರೆ ಬೇರೆ ರೀತಿಯಲ್ಲಿ ನೋಡಿ. ಲೇಟೆಂಟ್ ಹೀಟ್ ಇಸ್ ಅಬ್ಸಾರ್ಬ್ಡ್ ಆರ್ ರಿಲೀಸ್ಡ್ ಅಟ್ ಎ ಕಾನ್ಸ್ಟೆಂಟ್ ಟೆಂಪರೇಚರ್ ಪರ್ ಯೂನಿಟ್ ಮಾಸ್ ಫಾರ್ ಚೇಂಜ್ ಆಫ್ ದ ಸ್ಟೇಟ್ ಇಸ್ ಕಾಲ್ಡ್ ಲೇಟೆಂಟ್. ಅದನ್ನ ಹೇಳಿದ್ದು ಚೇಂಜ್ ಆಫ್ ದ ಸ್ಟೇಟ್ ಅಂತ ಕರಿತೀವಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ನಿಮ್ಗೆ ಅದನ್ನ ಹೇಳಿದ್ದು, ಲೇಟೆಂಟ್ ಹೀಟ್ ಅಂದ್ರೆ ಚೇಂಜ್ ಆಫ್ ದ ಸ್ಟೇಟ್ ಅಂತ, ಚೇಂಜ್ ಆಫ್ ದ ಸ್ಟೇಟ್ ಅಥವಾ ಫೇಸ್ ಅಂತ ಕರಿತೀವಿ. ಅದೇ ನಿಮಗೆ ಸ್ಪೆಸಿಫಿಕ್ ಹೀಟ್ ಅಲ್ಲಿ ನಿಮಗೆ ಲಿಕ್ವಿಡ್ ಇರೋದು ಗೇಷಿಯಸ್ ಆಗ್ತಾ ಇಲ್ಲ, ಸಾಲಿಡ್ ಆಗ್ತಾ ಇಲ್ಲ, ಅದರ ಟೆಂಪರೇಚರ್ ಚೇಂಜ್ ಮಾಡ್ತಾ ಇದೀವಿ.
ಓಕೆ, ಒಂದು ಟೆಂಪರೇಚರ್ ಅಲ್ಲಿ ಅದು ಚೇಂಜ್ ಆಗುತ್ತೆ. ಸ್ಪೆಸಿಫಿಕ್ ಹೀಟ್ ಆಫ್ ದಟ್ ಮೆಟೀರಿಯಲ್, ದಟ್ ಲಿಕ್ವಿಡ್ ಅಥವಾ ದಟ್ ಸಾಲಿಡ್ ಅಂತ ಕರಿತೀವಿ. ಸ್ಪೆಸಿಫಿಕ್ ಅದು ಆ ಒಂದು ಟೆಂಪರೇಚರ್ ತನಕ ಅದು ವಿತ್ ಸ್ಟೋರ್ಡ್ ಆಗಿರುತ್ತೆ. ಲೇಟೆಂಟ್ ಹೀಟ್ ಅಂದ್ರೆ ಇಟ್ ಇಸ್ ಅಬ್ಸಾರ್ಬ್ಡ್ ಆರ್ ರಿಲೀಸ್ಡ್ ಅಟ್ ಅ ಕಾನ್ಸ್ಟೆಂಟ್ ಟೆಂಪರೇಚರ್. ಅಂದ್ರೆ ಇಲ್ಲಿ ಟೆಂಪರೇಚರ್ ಕಾನ್ಸ್ಟೆಂಟ್, ಅದು ಗೊತ್ತಿರಬೇಕು. ಎಕ್ಸಾಮ್ ಅಲ್ಲಿ ಈ ತರ ಪಾಯಿಂಟ್ಸ್ ಗಳನ್ನ ಕೇಳ್ತಾರೆ ಸ್ನೇಹಿತರೆ. ಓಕೆ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಇಲ್ಲಿ ರಿಲೇಷನ್ಸ್ ಇದೆಲ್ಲ ಹೆಂಗ್ ಬಂತು ಅವೆಲ್ಲ ನಾವು ಇಲ್ಲಿ ಕಂಡುಹಿಡಿಯೋದು ಬೇಕಾಗಿಲ್ಲ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಂತ ನೆಸಿಟಿ ಇಲ್ಲ ಇಲ್ಲಿ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಇದು ಹೆಂಗ್ ಬಂತು ಅಂತ ಕೇಳಕ್ ಹೋಗಲ್ಲ. ನಿಮ್ಗೆ ಏನ್ ಗೊತ್ತಿರಬೇಕು, ಇಲ್ಲಿ ಏನಿದೆ ಲೇಟೆಂಟ್ ಹೀಟ್ ಅಂದ್ರೆ ಎನರ್ಜಿ ಸರ್, ಎನರ್ಜಿ ಇಸ್ ಈಕ್ವಲ್ ಟು ಎಂ ಇಂಟು ಎಲ್ ಅಂತ ಇದೆ. ಎಂ ಅಂದ್ರೇನು, ದಟ್ ಇಸ್ ಮಾಸ್. ಎಲ್ ಅಂದ್ರೇನು, ಎಲ್ ಇಸ್ ಡಿನೋಟೆಡ್ ಬೈ ಇಲ್ಲಿ ಯೂನಿಟ್ ಮಾಸ್ ಆಫ್ ಎ ಚೇಂಜ್ ಆಫ್ ಎ ಸ್ಟೇಟ್. ಅಂದ್ರೆ ದಟ್ ಇಸ್ ಚೇಂಜ್ ಆಫ್ ಎ ಸ್ಟೇಟ್ ಅಂದ್ರೆ ಎಂ ಇಸ್ ದ ಮಾಸ್. ಓಕೆ, ಅರ್ಥ ಆಗ್ತಿದೆಯಲ್ಲ? ಈ ರೀತಿ ನಾವು ಅದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಜಸ್ಟ್ ಕಾನ್ಸೆಪ್ಟ್ ತಿಳ್ಕೊಳ್ಳಿ ಸಾಕು. ಲೇಟೆಂಟ್ ಹೀಟ್ ಅಂದ್ರೇನು, ಸ್ಪೆಸಿಫಿಕ್ ಹೀಟ್ ಅಂದ್ರೆ ಏನು ಅಂತ. ಓಕೆ, ಸೊ ನೆಕ್ಸ್ಟ್ ಬಂದ್ರೆ ಥರ್ಮೋಡೈನಮಿಕ್ಸ್, ಲಾಸ್ ಆಫ್ ಥರ್ಮೋಡೈನಮಿಕ್ಸ್ ಅಂತ ಕರಿತೀವಿ. ಇಲ್ಲೇ ಹೇಳುತ್ತೆ ಥರ್ಮೋ ಅಂದ್ರೇನು, ಟೆಂಪರೇಚರ್ ಅಲ್ವಾ ಸರ್, ಹೀಟ್ ಅಲ್ವಾ, ಹೀಟ್ ಥರ್ಮಲ್ ಅಂತ ಕರಿತೀವಿ. ಡೈನಮಿಕ್ಸ್ ಅಂದ್ರೇನು, ಚಲನಶಾಸ್ತ್ರ ಅನ್ನೋ ರೀತಿ. ಅಂದ್ರೆ ಈ ಹೀಟ್ಗಳ ಚೇಂಜ್ಗಳಿಂದ ಏನೇನೋ ಒಂದು ಥಿಯರಮ್ಗಳು, ಲಾಸ್ಗಳಿವೆ ಅಂತ ನೋಡೋದಾದ್ರೆ ನೋಡಿ, ದ ಬ್ರಾಂಚ್ ಆಫ್ ಫಿಸಿಕ್ಸ್ ಇದು ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ರಿಲೇಷನ್ ಆಫ್ ಹೀಟ್ ಎನರ್ಜಿ. ಅಂದ್ರೆ ಹೆಂಗ್ ಚೇಂಜ್ ಆಗುತ್ತೆ, ಅದರಲ್ಲಿ ಏನಿದೆ ಒಳಗಡೆ, ಟ್ರಾನ್ಸ್ಫಾರ್ಮೇಶನ್ ಹೆಂಗಾಗುತ್ತೆ. ಓಕೆ, ಸ್ಟಡಿ ಆಫ್ ಹೀಟ್ ಎನರ್ಜಿ, ಒನ್ ಸೆಕೆಂಡ್, ಸ್ಟಡಿ ಆಫ್ ಹೀಟ್ ಎನರ್ಜಿ ವಿತ್ ಡಿಫರೆಂಟ್ ಟೈಪ್ ಆಫ್ ಎನರ್ಜಿ ಇಸ್ ಕಾಲ್ಡ್ ಥರ್ಮೋಡೈನಮಿಕ್ಸ್. ದ 3 ಮೇನ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಫಸ್ಟ್ ಲಾ ಅದನ್ನ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಕರಿತೀವಿ. ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ಕನ್ಸರ್ವೇಷನ್ ಆಫ್ ಎನರ್ಜಿ ವಿಚ್ ಬಿಲಾಂಗ್ಸ್ ಟು ವಿಚ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಂತ ಕೇಳ್ತಾನೆ. ಅರ್ಥ ಆಗ್ತಿದೆಯಲ್ಲ? ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಎಂಟ್ರೋಪಿ ಆಲ್ವೇಸ್ ಇನ್ಕ್ರೀಸ್ ಅಂತ. ಎಂಟ್ರೋಪಿ ಅಂದ್ರೆ ಡಿಸ್ಟರ್ಬ್ಡ್ ಎನರ್ಜಿ ಅಂತ, ಅಂದ್ರೆ ಒಂದು ಇನ್ಕ್ರೀಸ್ ಎನರ್ಜಿ ಅಂತ, ಆಲ್ವೇಸ್ ಇನ್ಕ್ರೀಸ್ ಆಗುತ್ತೆ. ಎಂಟ್ರೋಪಿ ಅಂದ್ರೆ ಒಳಗಿರ್ತಕ್ಕಂಥ ಎನರ್ಜಿ ವಿಚ್ ಇಸ್ ನಾಟ್ ಯುಟಿಲೈಸ್ಡ್ ಅಂತ, ವಿಚ್ ಇಸ್ ನಾಟ್ ಯುಟಿಲೈಸಿಂಗ್ ಅಂತ ಎಂಟ್ರೋಪಿ ಅಂತಕ್ಕಂಥದ್ದು. ಥರ್ಡ್ ಲಾ ಅಂತಕ್ಕಂಥದ್ದು ಎಂಟ್ರೋಪಿ ಅಪ್ರೋಚಸ್ ಎ ಕಾನ್ಸ್ಟೆಂಟ್ ವ್ಯಾಲ್ಯೂ ಆಸ್ ಎ ಟೆಂಪರೇಚರ್ ಅಪ್ರೋಚ್ ಅಬ್ಸಲ್ಯೂಟ್ ಝೀರೋ. ಅಂದ್ರೆ ಒಂದು ಪರ್ಟಿಕ್ಯುಲರ್ ಯಾವ್ದಾರೋ ಒಂದು ಕ್ರಿಸ್ಟಲ್ ತಗೊಂಡ್ರೆ ಅದನ್ನ ಎಂಟ್ರೋಪಿ ಇದಿಲ್ಲ, ಟೆಂಪರೇಚರ್ ನಾರ್ಮಲ್ 0 ಇದೆ ಅಂದ್ರೆ ಅದ್ರಲ್ಲಿ ಇರ್ತಕ್ಕಂಥದ್ದು ಕಾನ್ಸ್ಟೆಂಟ್ ಅಲ್ಲಿ ಇರುತ್ತೆ ಅಲ್ವಾ. ಸೊ ಅದು ಹೇಳ್ತಕ್ಕಂಥದ್ದು. ಇದ್ರ ಜೊತೆಗೆ ಇನ್ನೊಂದು ಲಾ ಬರುತ್ತಲ್ಲ, ಅದು ಲಾಸ್ಟ್ ಅಲ್ಲಿ ಬರುತ್ತೆ, ಝೀರೋತ್ ಲಾ ಅಂತ. ಝೀರೋತ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಂತಕ್ಕಂಥದ್ದು ಏನಿದೆ, ಈಗ ಎ ಮತ್ತೆ ಬಿ ಅಂತ ಇದೆ ಅಂತ ಇಟ್ಕೊಳ್ಳಿ. ಎರಡು ಈಕ್ವಿಬಿಲಿಯಂ ಅಂದ್ರೆ ಸಮಾನಾಂತರವಿದೆ ಟೆಂಪರೇಚರ್. ಇನ್ನೊಂದು ಬಿ ಮತ್ತೆ ಸಿ, ಇದೆರಡರ ನಡುವೆ ಈಕ್ವಲ್ ಆಗಿದೆ. ಸೊ ಎ ಈಕ್ವಲ್ ಆಗಿದೆ, ಬಿ ಮತ್ತೆ ಸಿ ಈಕ್ವಲ್ ಆಗಿದೆ, ಎ ಸಿ ಕೂಡ ಈಕ್ವಲ್ ಆಗಿರುತ್ತೆ. ಅದು ಹೇಳ್ತಕ್ಕಂಥ ಝೀರೋತ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಥರ್ಮಲ್ ಈಕ್ವಿಲಿಬ್ರಿಯಂಗೆ ಎಕ್ಸ್ಪ್ಲೇನ್ ಮಾಡುತ್ತೆ ಇದು. ಇನ್ನು ಫಸ್ಟ್ ಲಾ ಅಂತಕ್ಕಂಥದ್ದು ಕನ್ಸರ್ವೇಷನ್ ಆಫ್ ಎನರ್ಜಿ. ಅಂದ್ರೆ ಏನು, ಹೀಟ್ ಅಂತಕ್ಕಂಥದ್ದು ಇಸ್ ಸಬ್ಸ್ಟೆಂಟ್ ವಿಚ್ ಇಸ್ ಈಕ್ವಲ್ ಟು ಸಮ್ ಆಫ್ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಅಂಡ್ ವರ್ಕ್. ಅಂದ್ರೆ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಅಂತ. ನಾನು ಇಲ್ಲೂ ತೋರಿಸ್ತೀನಿ ನಿಮಗೆ ನೋಡಿ. ಫಸ್ಟ್ ಲಾ ಕನ್ಸರ್ವೇಷನ್ ಆಫ್ ಎನರ್ಜಿ. ಎನರ್ಜಿ ಕ್ಯಾನ್ ಚೇಂಜ್ ಫಾರ್ಮ್, ಅಂದ್ರೆ ಏನಾದ್ರು ವರ್ಕ್ ಮಾಡಿದಾಗ ಎನರ್ಜಿ ಬೇರೆ ತರ ಕನ್ವರ್ಟ್ ಆಗುತ್ತೆ ಹೊರತು ಇಟ್ ಈಸ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ಟೋಟಲ್ ಎನರ್ಜಿ, ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಕರಿತೀವಿ. ಓಕೆ, ಸೆಕೆಂಡ್ ಲಾ ಅನ್ನೋದು ಎಂಟ್ರೋಪಿ ಇಸ್ ಐಸೋಲೇಟೆಡ್ ಸಿಸ್ಟಮ್ ಆಲ್ವೇಸ್ ಇನ್ಕ್ರೀಸಸ್ ಅಂತ. ಅಂದ್ರೆ ಒಂದು ಯೂನಿವರ್ಸಲ್ ತಗೊಳ್ಳಿ, ಈಗ ಒಂದು ರೂಮ್ ಇದೆ, ಒಂದು ರೂಮಲ್ಲಿ ಎಲ್ಲ ಒಂದು ರೂಮ್ ಅಂತ ಇಟ್ಕೊಳ್ಳಿ. ಈಗ ಅಲ್ಲಿ ಕರ್ಟನ್ ಇದೆ, ನಿಮ್ಮ ಫರ್ನಿಚರ್ ಇದೆ, ಎಲ್ಲ ಇದೆ, ಎವ್ರಿಥಿಂಗ್ ಇಸ್ ದೇರ್ ಇನ್ ಅ ನಾರ್ಮಲ್ ವೇ. ನೀವು ಅದನ್ನು ಡಿಸ್ಟರ್ಬ್ ಮಾಡ್ತೀರಾ. ಓಕೆ, ಡಿಸ್ಟರ್ಬ್ ಅಂದ್ರೇನು, ಬ್ಲಾಂಕೆಟ್ ತೆಗಿತೀರಾ, ಕರ್ಟನ್ ತೆಗಿತೀರಾ, ಇನ್ನೊಂದು ಅಲ್ಲಿ ಫರ್ನಿಚರ್ ಅಲ್ಲಿರೋ ಮೆಟೀರಿಯಲ್ ಅಲ್ಲಿ ನಿಲ್ಲಿ ಹಾಕ್ತೀರಾ. ವಾಪಸ್ ತಗೊಂಬರಕ್ಕೆ ಏನ್ ಮಾಡಬೇಕು, ದಟ್ ಎನರ್ಜಿ ಇಸ್ ರಿಕ್ವೈರ್ಡ್. ದಟ್ ಈಸ್ ಎಂಟ್ರೋಪಿ ಆಲ್ವೇಸ್ ಇನ್ಕ್ರೀಸಸ್, ಡಿಕ್ರೀಸ್ ಆಗಲ್ಲ. ಸೆಕೆಂಡ್ ಲಾ ಇಸ್ ವರ್ಕ್ ಡನ್, ಅದನ್ನೇ ಹೇಳ್ತಾರೆ, ವರ್ಕ್ ಮಾಡಬೇಕು, ಕನ್ವರ್ಟೆಡ್ ಇಂಟು ಹೀಟ್ ಅಂಡ್ ವೈಸ್ ವರ್ಸಾ. ಬಟ್ ಕನ್ಸರ್ವೇಷನ್ ಇಸ್ ನಾಟ್ ಪಾಸಿಬಲ್ ವಿತ್ 100% efficiency. It is impossible for a machine operating in a cyclic process to convert heat completely into work. It is in Kelvin statement ಅಂತ ಕರಿತೀವಿ. ಅರ್ಥ ಆಗಿಲ್ಲ ಅಂದ್ರೆ ಇಲ್ಲೂ ಕೂಡ ಇದೆ ನೋಡಿ, ಇಲ್ಲಿ ಕೂಡ ಇದೆ. ದ ನೆಟ್ ಚೇಂಜ್ ಇನ್ ದ ಟೋಟಲ್ ಎನರ್ಜಿ ಆಫ್ ದ ಸಿಸ್ಟಮ್ ಇಲ್ಲಿ ಇದೆ. ಇನ್ ಆಲ್ ದ ಸ್ಪಾಂಟೇನಿಯಸ್ ಪ್ರೋಸೆಸ್ ದ ಎಂಟ್ರೋಪಿ ಆಫ್ ದ ಯೂನಿವರ್ಸ್ ಇನ್ಕ್ರೀಸಸ್. ಅಂದ್ರೆ ನಾನು ನಿಮ್ಗೆ ಹೇಳಿದ್ನಲ್ಲ, ಒಂದು ಯೂನಿವರ್ಸ್ ಅಥವಾ ಒಂದು ರೂಮ್ ಅಂತ ತಗೊಂಡಾಗ ಅಲ್ಲಿ ಕೆಲಸ ಮಾಡ್ಬೇಕು, ವಾಪಸ್ ನಾರ್ಮಲ್ ಕಂಡೀಷನ್ ಬರಬೇಕು ಅಂತ. ಎಂಟ್ರೋಪಿ ಅಂತಕ್ಕಂಥದ್ದು ನಿಮ್ಮಲ್ಲಿ ಇರ್ತಕ್ಕಂಥದ್ದು ಒಳಗೆ ಇಟ್ ಈಸ್ ಒಂದು ಡಿಸ್ಟರ್ಬ್ಡ್ ಫೇಸ್, ಇದು ಇನ್ಕ್ರೀಸ್ಡ್ ಫೇಸ್ ಅಂತ ಕರಿತೀವಿ. ಸೊ ಇನ್ನು ಥರ್ಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಬಗ್ಗೆ ಮಾತಾಡಿದ್ರೆ, ಎಂಟ್ರೋಪಿ ಆಫ್ ಸಿಸ್ಟಮ್ ಅಪ್ರೋಚಸ್ ಎ ಕಾನ್ಸ್ಟೆಂಟ್ ಆಸ್ ಎ ಟೆಂಪರೇಚರ್ ಅಪ್ರೋಚಸ್ ಅಬ್ಸಲ್ಯೂಟ್ ಝೀರೋ. ಯಾವುದೇ ಒಂದು ಕ್ರಿಸ್ಟಲ್ ಮೆಟೀರಿಯಲ್ ತಗೊಳ್ಳಿ, ಅದರಲ್ಲಿ ಇರ್ತಕ್ಕಂಥ ಮಾಲಿಕ್ಯೂಲ್ ಇರುತ್ತೆ. ಒಂದು ಕ್ರಿಸ್ಟಲ್ ನೀವು 0 ಟೆಂಪರೇಚರೈಸ್ ಮಾಡಿದ್ರೆ ಅದರಲ್ಲಿ ಇರ್ತಕ್ಕಂಥ ಎಂಟ್ರೋಪಿ ಏನು ಅಂದ್ರೆ ದಟ್ ಎನರ್ಜಿ, ಕನ್ಸರ್ವ್ಡ್ ಎನರ್ಜಿ ಒಳಗಿರುತ್ತಲ್ಲ, ದಟ್ ಆಲ್ವೇಸ್ 0, ಅದು ನಾರ್ಮಲ್ ಸ್ಟೇಟ್ ಅಲ್ಲಿ ಇರುತ್ತೆ ಅಂತಕ್ಕಂಥದ್ದು. ಓಕೆ, ಅಂದ್ರೆ ಥರ್ಡ್ ಲಾ ಆಫ್ ಡೈನಾಮಿಕ್ಸ್ ಸ್ಟೇಟ್ ದಟ್ ದ ಎಂಟ್ರೋಪಿ ಆಫ್ ಎ ಸಿಸ್ಟಮ್ ಅಪ್ರೋಚಸ್ ಎ ಕಾನ್ಸ್ಟೆಂಟ್ ವ್ಯಾಲ್ಯೂ as the temperature approaches 0.
ಕಾನ್ಸ್ಟೆಂಟ್ ಆಗೋದ್ರಲ್ಲಿ ಇರುತ್ತೆ, ಅದೇ ಇರುತ್ತೆ ಅಂತ. ಉದಾಹರಣೆಗೆ ಹೇಳ್ಬೋದು, ಕ್ರಿಸ್ಟಲ್ ಇಸ್ ಎ ಪ್ಯೂರ್ ಕ್ರಿಸ್ಟಲೈನ್ ಸಬ್ಸ್ಟೆನ್ಸ್ ಅಟ್ ಎ ಝೀರೋ ಟೆಂಪರೇಚರ್ ಇಸ್ ಎ ಝೀರೋ. ದಿಸ್ ಸ್ಟೇಟ್ಮೆಂಟ್ ಹೋಲ್ಡ್ಸ್ ಟ್ರೂ ಇಫ್ ದ ಪರ್ಫೆಕ್ಟ್ ಕ್ರಿಸ್ಟಲ್ ಹ್ಯಾಸ್ ಓನ್ಲಿ ಒನ್ ಸ್ಟೇಟ್ ಅಂಡ್ ಮಿನಿಮಮ್ ಎನರ್ಜಿ ಅಂತ ಕರಿತೀವಿ. ಓಕೆ, ಸೊ ತುಂಬಾ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಇಲ್ಲಿ ನಾನು ಏನು ಕೊಟ್ಟಿದ್ದೀನಲ್ಲ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಒಂದೊಂದ್ಸಲ ನಿಮಗೆ ಈ ಒಂದು ಇದನ್ನು ಕೂಡ ಕೇಳ್ತೇನೆ, ಬಟ್ ತುಂಬಾ ಡೀಟೇಲ್ ಆಗಿ ಕೇಳಕ್ ಹೋಗಲ್ಲ. ಯಾಕಂದ್ರೆ ನಿಮಗೆ 30% ಮತ್ತೆ 20% ಏನೋ ಇರ್ತಕ್ಕಂಥ ಸಿಲೆಬಸ್ಸು ಪೇಪರ್ 2ಗೆ. ಹಂಗಾಗಿ ನಿಮಗೆ ಡೆಫಿನಿಷನ್ಸ್ ಬಗ್ಗೆ ಕೇಳ್ತಾನೆ, ಅದರ ಎಕ್ಸಾಂಪಲ್ಸ್ ಬಗ್ಗೆ ಕೇಳ್ತಾನೆ, ಅಲ್ಲೊಂದು ಇಲ್ಲೊಂದು ಪ್ರಾಬ್ಲಮ್ಸ್ಗಳು ಕೇಳ್ತಾನೆ. ಸೊ ಹಂಗಾಗಿ ನಾನು ಸಿಂಪ್ಲಿಫೈ ಮಾಡಿ ಈ ಒಂದು ಸಿಲೆಬಸ್ ಪ್ರಕಾರ, ಈ ಎಕ್ಸಾಮ್ ಪ್ರಕಾರ ಏನಿದೆ ಅದನ್ನು ನಿಮಗೆ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹಾಗಾಗಿ 0th ಲಾ ಅಂತಕ್ಕಂಥದ್ದು ಏನು ಲಾಸ್ಟ್ ಅಲ್ಲಿ ಬರುತ್ತೆ. ಫಸ್ಟು, ಸೆಕೆಂಡು, ಥರ್ಡು. ಫಸ್ಟು ಇದ್ದಿದ್ದು ಯಾವುದು ಸರ್? 1 ಸೆಕೆಂಡ್. ಫಸ್ಟ್ ಲಾ ಆಯ್ತು, ಸೆಕೆಂಡ್ ಲಾ ಆಯ್ತು, ಥರ್ಡ್ ಲಾ ಆಯ್ತು, ಆಮೇಲೆ 0th ಲಾ ಅಂತ ಮಾಡ್ತಕ್ಕಂಥ. ಓಕೆ, ಲಾ ಆಫ್ ಥರ್ಮೋಡೈನಮಿಕ್ಸ್ ಅಂತ ಕರಿತೀವಿ. ಇಲ್ಲೂ ಕೂಡ ಇದೆ ನೋಡಿ, ಕನ್ನಡದಲ್ಲಿ ಬೇಕು ಅಂತ ಒಂದೊಂದ್ಸಲ ಕನ್ನಡದಲ್ಲಿ ಕೇಳ್ತೀರಾ, ಒಂದ್ಸಲ ಇಂಗ್ಲೀಷಲ್ಲಿ ಕೇಳ್ತೀರಾ, ಕೊಟ್ಟಿರಿ. ಇದು ಬಿಟ್ರೆ ಇನ್ನು ಎಂಜಿನ್ ಬಗ್ಗೆ ಮಾತಾಡೋದ್ರೆ ಇಂಟರ್ನಲ್ ಎಂಜಿನ್ ಕಂಬಷನ್, ಎಕ್ಸ್ಟರ್ನಲ್ ಕಂಬಷನ್ ಅಂತ, ಅದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಅದು ಸಿಲೆಬಸ್ ಅಲ್ಲೂ ಇಲ್ಲ, ಬಟ್ ಕೊಟ್ಟಿದ್ದೀನಿ. ಬಿಕಾಸ್ ಹೀಟ್ ಜನರೇಟ್ ಆಗುತ್ತಲ್ಲ ಎಂಜಿನಲ್ಲಿ, ಇಂಟರ್ನಲ್ ಕಂಬಷನ್ ಆಗುತ್ತೆ. ಸೊ ಡೀಸೆಲ್ ಎಂಜಿನ್, ಪೆಟ್ರೋಲ್ ಎಂಜಿನ್ ಅಂತೆಲ್ಲ ಇರುತ್ತೆ. ತುಂಬ ಇದು ತಲೆ ಕೆಡಿಸ್ಕೊಬೇಡಿ, ಸಿಲೆಬಸ್ ಅಲ್ಲೂ ಇಲ್ಲ, ನೋಡ್ಕೊಳ್ಳಿ ಅಷ್ಟೇ. ಇನ್ನು ಎಕ್ಸಾಮ್ ಅಲ್ಲಿ ನಿಮಗೆ ಕ್ವಶನ್ಸ್ ಒಂದಷ್ಟು 1-2-3 ಇದು ಸಾಲ್ವ್ ಮಾಡ್ತೀನಿ ನಾನು, ನೋಡ್ಕೊಳ್ಳೋಣ. ನಾವು ಕ್ವಶನ್ ಸೀರೀಸ್ನ ಇನ್ನೊಂದು ಮಾಡೋಣ. ಆಲ್ರೆಡಿ ಒಂದು ಮಾಡಿದೀವಿ ಪಾರ್ಟ್ 1, ಅದನ್ನ ಕಂಟಿನ್ಯೂ ಮಾಡ್ಕೊಳ್ಳೋಣ. ಈಗ ಒಂದು ಎಕ್ಸಾಂಪಲ್, ಉಷ್ಣಬಲ ಅಥವಾ ಥರ್ಮೋಡೈನಮಿಕ್ ವಿಜ್ಞಾನದ ಮೊದಲ ನಿಯಮ ಶಕ್ತಿಯನ್ನ ಏನ್ ಮಾಡುತ್ತೆ ಅಂತ ಕೇಳಿದ್ರೆ, ಶಕ್ತಿ ಏನು ಸರ್? ಏನೋ ಸೃಷ್ಟಿಸಲು ಸಾಧ್ಯವಿಲ್ಲ, ನಾಶ ಮಾಡಲು ಸಾಧ್ಯ, ಅದೇ ತಾನೇ ಹೇಳೋದು. ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್, ಸೃಷ್ಟಿಸಲು ನಾಶ ಮಾಡಲು, ಕ್ಯಾನಾಟ್ ಕ್ರಿಯೇಟೆಡ್ ಅಂಡ್ ಡೆಸ್ಟ್ರಾಯ್ಡ್ ಅಲ್ವಾ? ಸೊ ಆಪ್ಷನ್ 4 ಇಸ್ ರೈಟ್ ಆನ್ಸರ್. ನೆಕ್ಸ್ಟ್, ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್, ಉಷ್ಣಬಲ ವಿಜ್ಞಾನದ ಮೊದಲ ನಿಯಮಕ್ಕೆ ಆಧಾರ ಏನು? ಏನ್ ಮೊದಲ ನಿಯಮ ಏನ್ ಹೇಳುತ್ತೆ? ನಾನು ಹೇಳಿದ್ನಲ್ಲ, ಕನ್ಸರ್ವೇಷನ್ ಆಫ್ ಎನರ್ಜಿ, ಫಸ್ಟ್ ಲಾ. ಸೊ ಇದೆಯಾ ಇಲ್ಲಿ ಶಕ್ತಿಯ ಸಂರಕ್ಷಣೆ, ಇಲ್ಲಿ ನೋಡಿ, ಕನ್ಸರ್ವೇಷನ್ ಆಫ್ ಎನರ್ಜಿ. ನೋಡಿ ಹಿಂಗ್ ಕೇಳ್ತಾನೆ ಎಕ್ಸಾಮ್, ಸಿಂಪಲ್ ಆಗಿ ಕೇಳ್ತಾನೆ. ಅಥವಾ ಅವನೊಂದು ಎಕ್ಸಾಂಪಲ್ ಕೊಟ್ಟು ಕೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ತಗೋತೀನಿ, ವಾಟ್ ಈಸ್ ಥರ್ಮೋಡೈನಮಿಕ್ಸ್ ಅಂತ ಸಿಂಪಲ್ ಕ್ವಶನ್ ಕೇಳ್ಬೋದು. ಹೇಳಿ, ವಾಟ್ ಈಸ್ ಥರ್ಮೋಡೈನಮಿಕ್ಸ್? 4 ಆಪ್ಷನ್ ಇದೆ, ಹೇಳಿ. ನಾನು ನಿಮ್ಗೆ ಹೇಳಿದೆ, ಹೀಟ್ ಅಂದ್ರೇನು, ಥರ್ಮೋಡೈನಮಿಕ್ಸ್ ಅಂದ್ರೇನು, ಸ್ಟಡಿ ರಿಲೇಷನ್ ಏನು, ಹೀಟು ಅದು ಟ್ರಾನ್ಸ್ಫಾರ್ಮೇಶನ್ ಆಗೋದು, ಅದರ್ ಫಾರ್ಮ್ ಆಫ್ ಎನರ್ಜಿ, ಶಾಖ ಮತ್ತು ಇತರ ರೀತಿಯ ಶಕ್ತಿಯ ನಡುವಿನ ಸಂಬಂಧವನ್ನು ಅಧ್ಯಯನ ಮಾಡುವುದು. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಬರ್ತೇನೆ. ಬಯಲು ಪ್ರದೇಶಗಳಿಗಿಂತ ಮರುಭೂಮಿಲಿ ರಾತ್ರಿಗಳು ತಂಪಾಗಿರುತ್ತೆ, ಯಾಕೆ? ನೀವು ಲಾಸ್ಟ್ ಚಾಪ್ಟರ್ ನಾವು ಮಾಡಿರೋ ಓದಿದ್ರು ಕೂಡ ಆನ್ಸರ್ ಮಾಡಬಹುದು. ಇದನ್ನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಬಗ್ಗೆ ಓದಿದ್ರು ಕೂಡ ಆನ್ಸರ್ ಮಾಡಬಹುದು. ನೈಟ್ಸ್ ಆರ್ ಕೂಲರ್ ಇನ್ ಡೆಸರ್ಟ್ ದೆನ್ ಇನ್ ಪ್ಲೇನ್ಸ್, ಬಿಕಾಸ್ ಯಾಕೆ? ಇವನ್ ಹಾಟ್ ಇನ್ ಡೆಸರ್ಟ್ ಅಲ್ಲಿ ಹಾಟರು ಕೂಡ ಜಾಸ್ತಿ ಇರುತ್ತೆ, ಯಾಕೆ? ಮರುಬರಳು ಭೂಮಿಗಿಂತ ವೇಗವಾಗಿ ಶಾಖವನ್ನು ಹೊರಸೂಸುತ್ತೆ. ಅದಕ್ಕೆ ನೈಟು ಯಾಕೆ ತುಂಬಾ ಕೂಲ್ ಆಗಿರುತ್ತೆ, ಡೇ ತುಂಬಾ ಹೀಟ್ ಆಗಿರುತ್ತೆ ಅಂದ್ರೆ, ಬೇಗ ಹೀರ್ಕೊಳ್ಳುತ್ತೆ ಮರಳು, ಬೇಗ ಅದನ್ನ ಬಿಡುತ್ತೆ. ಹಾಗಾಗಿ ಬಿಕಾಸ್ ಡೆಸರ್ಟ್ ಏರ್ ಕಂಟೆಂಟ್ಸ್ ಲೆಸ್ ಮಾಯ್ಶ್ಚರ್ ಇರಲ್ಲ, ಕ್ಲೌಡ್ ಇರಲ್ಲ. ಸೊ ಹಾಗಾಗಿ ಲೆಸ್ ಡೆಸರ್ಟ್ ಅಲ್ಲಿ ಟೆಂಪರೇಚರ್ ವೆರಿ ಮೋಡ್, ಅದಕ್ಕೆ ಹೈ ಟೆಂಪರೇಚರ್ ಇರುತ್ತೆ 70 to 80 ಡಿಗ್ರಿ. ಹಾಗೆ ಲೋ ಟೆಂಪರೇಚರ್ ಕೂಡ ನೈಟ್ ಅಲ್ಲಿ ಇರುತ್ತೆ 20 to 30 ಡಿಗ್ರಿ. ಅಂದ್ರೆ ಬೇರೆ ಇದಕ್ಕೆ ಹೋಲಿಸಿದ್ರೆ ಕಮ್ಮಿ ಇರುತ್ತೆ ಅಂತ, ಬೇರೆ ಪ್ಲೇನ್ ಏರಿಯಾಗೆ ಹೋಲಿಸಿದ್ರೆ ಅಂತ. ಓಕೆ, ನೋಡಿ, ಒಂದಿಷ್ಟು ನಾನು ಇನ್ನೂ ಕ್ವಶನ್ಸ್ಗಳಿವೆ, ನಮ್ಮ PDF ಅಲ್ಲೂ ಕೂಡ ಸಿಗುತ್ತೆ, ನಿಮಗೆ ನೋಡ್ಕೋಬಹುದು. 176 ಪ್ಲಸ್ ಟ್ಯಾಕ್ಸ್ ಆಗುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬಹುದು. ಬೈ ನೌ ಅಂತ ಹೋಗಿ ನೀವು ಇಮೇಲ್ ಐಡಿ ಕರೆಕ್ಟಾಗಿ ಕೊಡಬೇಕು, ವಿತೌಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್, ಮೊಬೈಲ್ ನಂಬರ್, ಇಮೇಲ್ ಐಡಿ. ಅಲ್ಲಿ ಪೇಮೆಂಟ್ ಮಾಡಿದ್ಮೇಲೆ ಎನಿ ಟೈಪ್ ಆಫ್ ಪೇಮೆಂಟ್ ನಿಮ್ಮ ಇಮೇಲ್ ಐಡಿಗೆ ಬರುತ್ತೆ. ಒಂದು ಪೇಮೆಂಟ್ ಸ್ಲಿಪ್ ಬರುತ್ತೆ, ಇನ್ನೊಂದು ಆರ್ಡರ್ ಐಡಿ ಅಂತ ಬರುತ್ತೆ, ಇನ್ನೊಂದು ಇಮೇಲ್. ಅಲ್ಲಿ ಡೌನ್ಲೋಡ್ ಅಂತ ಈ ತರ ಬ್ಲೂ ಕಲರ್ ಬರ್ತಿರ್ತಾರೆ, ಅದ್ರ ಮೇಲೆ ಡೌನ್ಲೋಡ್ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ PDF. ಓಕೆ, ಸೊ ಇದಿಷ್ಟು ಪ್ರಮುಖವಾಗಿ ನಾನು ಹೀಟ್ ಬಗ್ಗೆ ಸ್ನೇಹಿತರೆ. ಎಕ್ಸಾಮ್ ಅಲ್ಲಿ ಏನ್ ಸಿಲೆಬಸ್ ಕೊಟ್ಟಿದ್ದಾನೆ, ಏನೇನು ಕೇಳಬಹುದು, ಸೊ ಇಷ್ಟು ಮಾತ್ರ. ಯಾಕಂದ್ರೆ ಇದು 30%, 20%, 10% ಈ ತರ ಏನೋ ಮಾಡಿದ್ದಾನೆ ಸಿಲೆಬಸ್ ಡಿಸ್ಟ್ರಿಬ್ಯೂಷನ್. ಹಾಗಾಗಿ ಇಷ್ಟು ತಿಳ್ಕೊಂಡ್ರೆ ಸಾಕು. ಲೈಕ್ ಮಾಡಿ, ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಅಥವಾ ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿ, ರೀತಿ ಸಿಂಬಲ್ ಸಿಗುತ್ತೆ, ಜಾಯ್ನ್ ಆಗ್ಬೋದು ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್.